ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ವಾಸವಿ ಶಾಲೆಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಸುಗ್ಗಿ ಸಂಭ್ರಮ. ಸಂಕ್ರಾಂತಿ ಆಚರಣೆ ವಿದ್ಯಾರ್ಥಿಗಳಲ್ಲಿ ಹುರಿದುಂಬಲಿ. ಬಿಬಿಸಿ ಟಿವಿ ಮುಖ್ಯಸ್ಥ ಜಗದೀಶ್ ಚೌಡವಳ್ಳಿ ಶುಭ ಹಾರೈಕೆ. ಸಾಲ ಮಾಡಿ ಬೀದಿಗೆ ಬಿದ್ದ ದಲಿತ ಕುಟುಂಬ. ಅರ್ಕಲಗೂಡಿನ ಕೊರಟಗೆರೆ ಗ್ರಾಮದ ವೃದ್ಧ ದಂಪತಿ ಧನ ಸಹಾಯಕ್ಕೆ ಮೊರೆ. ಏತ ನೀರಾವರಿ ಯೋಜನೆ ಕಾಮಗಾರಿ ಶೀಘ್ರ ಮುಗಿಯಲಿ. ತ್ವರಿತವಾಗಿ ಕೆರೆಗಳಿಗೆ ನೀರು ತುಂಬಲಿ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟ ಶಾಸಕ ಎ ಮಂಜು. ಹಾಸನ ಜಿಲ್ಲೆಗೆ ತನ್ನದೇ ಆದ ಇತಿಹಾಸವಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಇಡೀ ರಾಜ್ಯವೇ ತಿರುಗಿ ನೋಡುವ ಹಾಗೆ ಬೆಳೆಯಲಿ ಎಂದು ಬಿಬಿಸಿ ಟಿವಿ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಅವರು ಶುಭ ಹಾರೈಸಿದರು. ನಗರದ ವಾಸವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಚರಿಸಲಾಗಿದ್ದ ಸುಗ್ಗಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಂಕ್ರಾಂತಿಯ ಸಡಗರ ರೈತಾಪಿ ಕುಟುಂಬಕ್ಕೆ ಒಂದು ಸಂಭ್ರಮ ಪಡುವಂತದ್ದಾಗಿದೆ. ಈ ಸುಗ್ಗಿ ಸಂಭ್ರಮವು ರಾಜ್ಯದೆಲ್ಲೆಡೆ ಪಸರಿಸಿದ್ದು ರಾಶಿ ಕಟ್ಟುವ ಎಳ್ಳು ಬೆಲ್ಲ ಹಂಚುವ ಹಬ್ಬವಾಗಿದೆ. ಇಡೀ ನಾಡಿಗೆ ಅನ್ನದಾತನ ವೈಭೋಗವನ್ನ ತೋರಿಸಲು ಈ ಹಬ್ಬವನ್ನು ಆಚರಿಸಲಾಗುವುದು. ಈಗಿನ ಕಾಲದ ಮಕ್ಕಳಿಗೆ ಈ ರೀತಿಯ ಹಬ್ಬವನ್ನ ಮಾಡಿ ತೋರಿಸಿ ಅವುಗಳಿಗೆ ಹುರಿದುಂಬಿಸಬೇಕೆಂದು ತಿಳಿಸಿದರು. ಸಿಹಿ ಕೈಯನ್ನ ಸಮನಾಗಿ ಇಡೀ ನಾಡಿಗೆ ಅನ್ನದಾತನ ಒಂದು ವೈಭೋಗದ ದಿನಗಳನ್ನು ಕಳೀತಕ್ಕಂಥ ಈ ಸುಗ್ಗಿ ಹಬ್ಬವನ್ನು ಶಾಲೆಯಲ್ಲಿ ಆಚರಿಸ್ತಕ್ಕಂಥದ್ದು ಈ ನಾಡಿನ ನುಡಿ ಸಂಸ್ಕೃತಿ ಮತ್ತು ನೀವು ಮಕ್ಕಳ ಒಂದು ಜೀವನವನ್ನು ಪಾವನ ಮಾಡಲಿಕ್ಕೆ ಪೋಷಕರು ಹಗಲಿರುಳು ದುಡಿತಕ್ಕಂತಹ ಈ ದಿನಮಾನಗಳಲ್ಲಿ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಸಾಗಿ ಅವರ ವಿದ್ಯಾರ್ಥಿ ಜೀವನದ ದಿನಗಳನ್ನು ಇಡೀ ಜೀವನ ಮೆಲುಕು ಹಾಕುವಂತಹ ಈ ಮಕರ ಸಂಕ್ರಾಂತಿ ಎಲ್ಲರಿಗೂ ಶುಭವನ್ನೇ ತರಲಿ. ಈ ಹಾಸನ ಜಿಲ್ಲೆ ಹೇಳಿ ಕೇಳಿ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ವಿವಿಧ ಬಗೆಯ ಸಂಸ್ಕೃತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಒಂದು ರಾಜಕೀಯ. ನಂತರ ಚಂದ್ರೇಗೌಡ ಮಾತನಾಡಿ, ಹಿಂದೂ ಸಂಸ್ಕೃತಿಯ ಅದರಲ್ಲಿಯೂ ರೈತಾಪಿ ವರ್ಗದ ಹಬ್ಬಗಳ ವಿಚಾರವನ್ನ ಮಕ್ಕಳಿಗೆ ತಿಳಿಸಬೇಕು. ಇದು ವರ್ಷದ ಮೊದಲ ಹಬ್ಬ ಹಾಗೂ ವರ್ಷದ ಕೊನೆಯ ಹಬ್ಬವಾಗಿದೆ. ಸೂರ್ಯ ತನ್ನ ಪಥವನ್ನ ಬದಲಿಸುತ್ತಾನೆ, ಹಾಗಾಗಿ ಇದನ್ನು ಮಕರ ಸಂಕ್ರಾಂತಿ ಎನ್ನಲಾಗುತ್ತದೆ. ಈ ಹಬ್ಬ ರೈತರ ಜೀವನಾಡಿ. ರೈತರಿಗೆ ಹಸುಗಳೇ ದೇವರು. ಅವುಗಳನ್ನು ಪೂಜಿಸುವ ಪದ್ಧತಿ ಈ ಹಬ್ಬದಿಂದ ಮುಂದುವರೆದಿದೆ ಎಂದರು. ಮಕರ ಸಂಕ್ರಾಂತಿಯ ವಿಶೇಷ ಗೊತ್ತಿಲ್ಲದೆ ಇರಬಹುದು. ನಿಮ್ಮ ಮಕ್ಕಳಿಗೆ ನಮ್ಮ ಹಿಂದೂ ಸಂಸ್ಕೃತಿಯ, ಅದರಲ್ಲೂ ನಮ್ಮ ದೇಶದ 70% ರೈತಾಪಿ ವರ್ಗದ ದೈನಂದಿನ ಹಬ್ಬಗಳ ವಿಚಾರವಾಗಿ ಮಕ್ಕಳಿಗೆ ತಿಳಿಸಲಿ, ಅವರಿಗೆ ತಿಳಿಲಿ. ಹಿಂದೂ ಸಂಸ್ಕೃತಿ ಅದರ ಗಾಢವಾದ ಅರ್ಥ ಅವರಿಗೆ ಆಗಲಿ ಅನ್ನುವ ರೀತಿಯಲ್ಲಿ ಈ ಶಾಲೆಯ ಎಲ್ಲರೂ ಸೇರಿಕೊಂಡು ಈ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಮಕ್ಕಳ ಮಕರ ಸಂಕ್ರಾಂತಿಯ ವಿಶೇಷ ವರ್ಷದ ಮೊದಲನೇ ಹಬ್ಬವೂ ಹೌದು, ವರ್ಷದ ಕೊನೆಯ ಹಬ್ಬವೂ ಹೌದು. ಮೈಲ್ಸ್ಟೋನ್ ಅಕಾಡೆಮಿ ಫೌಂಡರ್ ಪ್ರಜ್ವಲ್ ಮಾತನಾಡಿ, ಎಳ್ಳು ಬೆಲ್ಲ ತಿನ್ನುವುದು ಒಂದು ವೈಜ್ಞಾನಿಕವಾಗಿ ಉತ್ತಮವಾದದ್ದಾಗಿದೆ. ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಿಕರು ಈ ಅಭ್ಯಾಸ ಮಾಡಿಕೊಂಡು ಬಂದಿರುವುದು ಇಂದಿಗೂ ನಿಜವಾಗಿದ್ದು ಉತ್ತಮವಾದ ಎಂದರು. ಕಾರ್ಯಕ್ರಮದಲ್ಲಿ ಬಿಬಿಸಿ ಟಿವಿ ಸಿಇಒ ಸ್ವಾಗತ್, ಶಿಕ್ಷಕರು, ಪೋಷಕರು ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಜೊತೆಗೆ ಸಂಕ್ರಾಂತಿ ಸಮಯದಲ್ಲಿ ನಾವೆಲ್ಲರೂ ಕೂಡ ಎಳ್ಳು ಬೆಲ್ಲನ ತಿಂತೀವಿ. ಏನಕ್ಕೋಸ್ಕರ ಅಂದರೆ ಸೈಂಟಿಫಿಕ್ ರೀಸನ್ ಹೇಳೋದಾದರೆ, ಮಕ್ಕಳೇ ಇವಾಗ ತುಂಬ ಚಳಿ ಇರುತ್ತೆ, ನಿಮ್ಮೆಲ್ಲ ದೇಹಕ್ಕೆ ಮಾಯಿಶ್ಚರ್ ಕೂಡ ಬೇಕಾಗಿರುತ್ತೆ. ಸೊ ಎಳ್ಳು ಮತ್ತು ಬೆಲ್ಲನ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಮಾಯಿಶ್ಚರ್ ಕೂಡ ಸಿಗುತ್ತೆ. ನಮ್ಮ ಹಿರಿಯರು ಇದನ್ನು ಅಭ್ಯಾಸನ ಶುರು ಮಾಡಿದಂಥ ಎಲ್ಲ ಹಿರಿಯರು ಈ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಹಬ್ಬನ ಮಾಡ್ತಾ ಇರೋವಂಥದ್ದು. ಸೊ ವರ್ಷದ ಮೊದಲನೇ ಹಬ್ಬ ನಿಮ್ಮೆಲ್ಲರಿಗೂ ಶುಭನ ತರಲಿ. ಅರ್ಕಲಗೂಡು ತಾಲೂಕು ದೊಡ್ಡಮಗ್ಗೆ ಹೋಬಳಿ ಕೊರಟಗೆರೆ ದಲಿತ ಕಾಲೋನಿಯ 80 ವರ್ಷದ ಸಣ್ಣಯ್ಯ ಮತ್ತು 75 ವರ್ಷದ ಜಯಮ್ಮ ಎಂಬುವರು ಸಾಲ ಮಾಡಿ ವೃದ್ಧ ದಂಪತಿಗಳು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ.
ಈ ವೃದ್ಧ ದಂಪತಿಯ ಮಗ ಕುಮಾರ ಎಂಬಾತನಿಗೆ ಕ್ಯಾನ್ಸರ್ ರೋಗ ಕಂಡುಬಂದ ಹಿನ್ನೆಲೆ ರೋಗ ಗುಣಪಡಿಸುವ ಸಲುವಾಗಿ ಈಕ್ವಿಟಸ್ ಫೈನಾನ್ಸ್ನಲ್ಲಿ 2023ರಂದು ವಾಸದ ಹೆಂಚಿನ ಹಳೆಯ ಮನೆಯನ್ನ ಒತ್ತೆ ಇಟ್ಟು 2 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ಕೂಲಿ ನಾಲಿ ಮಾಡಿ 1 ವರ್ಷ ಸಾಲದ ಕಂತು ಪಾವತಿ ಮಾಡಿದ್ದು ನಂತರದಲ್ಲಿ ಕುಟುಂಬದಲ್ಲಿ ಹಣದ ತೊಂದರೆ ಎದುರಾದ ಹಿನ್ನೆಲೆ ಕಳೆದ 2 ವರ್ಷಗಳಿಂದ ಸಾಲದ ಕಂತಿನ ಹಣ ಪಾವತಿ ಮಾಡಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಖಾಸಗಿ ಈಕ್ವಿಟಸ್ ಫೈನಾನ್ಸ್ ಕಂಪನಿ ಬಾಕಿ ಹಣ ಕಟ್ಟಿಸಿಕೊಳ್ಳುವ ಸಲುವಾಗಿ ಆಗಲೋ ಈಗಲ ಬೀಳುವ ಪುರಾತನ ಮಣ್ಣಿನ ಗೋಡೆ, ಮಂಗಳೂರು ಹೆಂಚಿನ ಮನೆಯ ಮುಂಬಾಗಿಲು, ದನಗಳನ್ನು ಕಟ್ಟುವ ಕೊಟ್ಟಿಗೆಗೂ ಬೀಗ ಹಾಕಿ ಪಂಚನಾಮೆ ಹಾಕಲಾಗಿದೆ. ಇದರಿಂದ ಮನೆಯ ಒಳಗೆ ಹೋಗಲು ಸಾಧ್ಯವಾಗದೆ ಅಕ್ಕಪಕ್ಕದ ಮನೆಯವರಿಂದ ಪಾತ್ರೆ ನೀರು ಪಡೆದು ಕಳೆದ 2 ದಿನಗಳಿಂದಲೂ ಹಿತ್ತಲಲ್ಲಿ ದನಗಳನ್ನು ಕಟ್ಟಿಕೊಂಡು ಅವುಗಳೊಂದಿಗೆ ಚಳಿಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಕಳೆಯುತ್ತಿದೆ. ಪಂಚನಾಮ ಹಾಕಲಾಗಿರುವ ಮನೆಯಲ್ಲಿ ದವಸ ಧಾನ್ಯ, ಪಾತ್ರೆ, ಬಟ್ಟೆ ಇತರೆ ಪರಿಕರಗಳು ಉಳಿದುಕೊಂಡಿವೆ. ದನದ ಕೊಟ್ಟಿಗೆ ಬಾಗಿಲಿಗೂ ಕೂಡ ಬೀಗ ಜಡಿದಿರುವ ಪರಿಣಾಮ ಮನುಷ್ಯ ಮಾಡಿದ ತಪ್ಪಿಗೆ ಮೂಕ ಪ್ರಾಣಿಗಳು ಸಹ ಶಿಕ್ಷೆ ಅನುಭವಿಸುವಂತಾಗಿದೆ. ವಯಸ್ಸಾದ ನಾವು ಕೂಲಿ ನಾಲಿ ಮಾಡಿ ಬಾಕಿ ಸಾಲ ತೀರಿಸಿದ್ದೇವೆ. ಇದಕ್ಕೆ ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಉಳ್ಳವರು ನಮ್ಮ ಕಷ್ಟಕ್ಕೆ ನೆರವಾಗಬೇಕೆಂದು ಕೈಮುಗಿದು ಬೇಡಿಕೊಳ್ಳುತ್ತೇವೆ ಎಂದು ಬೀದಿಗೆ ಬಿದ್ದು ಹಿತ್ತಲಲ್ಲಿ ಜಾನುವಾರುಗಳೊಂದಿಗೆ ವಾಸ ಮಾಡುತ್ತಿರುವ ವೃದ್ಧ ದಂಪತಿಗಳಾದ ಸಣ್ಣಯ್ಯ, ಜಯಮ್ಮ ಬೇಡಿಕೊಂಡಿದ್ದಾರೆ. ದಾನಿಗಳು ಬ್ಯಾಂಕ್ ಖಾತೆ ನಂಬರ್ 0401-250-000-36401ಗೆ ಧನ ಸಹಾಯ ಮಾಡಬಹುದಾಗಿದೆ. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇಲ್ಲ ದುಡ್ಡು ಬೆಳ್ಕೊಂಡು ತಿನ್ನೋಕ್ಕೆ ಜಮೀನಿಲ್ಲ. ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೋ. ಈಗ ಹಿಂಗಾದತ್ತಿಂದ ನಾವು ಒಂಚೂರು ಜೀವನ ನಿಲ್ಲಿಸ್ತಾ ಯಾರಾದರೂ ನಮಗೆ ಸಹಾಯ ಮಾಡಿ ನಮ್ಮ ಜೀವನ ಮಾಡೋಕ್ಕೆ ಸಹಾಯ ಮಾಡಿಕೊಡಿ. ನಮ್ಮದು ಕೊರಟಿಕೆರೆ. ನಮ್ಮ ಯಜಮಾನ್ರ ಹೆಸರು ಸಣ್ಣಯ್ಯ, ನನ್ನ ಹೆಸರು ಜಯಮ್ಮ. ಲೋನ ಈಕ್ವಿಟಸ್ ಫೈನಾನ್ಸಲ್ಲಿ ಲೋನ್ ತಗೊಂಡಿದ್ದ ತಕ್ಷಣ ನಮ್ಮ ಮಗನಿಗೆ ಕ್ಯಾನ್ಸರ್ ಆಯಿತು. ದೊಡ್ಡ ಮಗನಿಗೆ ಮೈಸೂರಲ್ಲಿ ಹೋಗಿ ಆಪ್ರೇಷನ್ ಮಾಡ್ಕೊಂಡು ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ 2-3-4-5 ತಿಂಗಳು ಅಲ್ಲೇ ಆಯಿತು. ಅಲ್ಲಿಂದ ಬಂದು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪೇಷಂಟ್ ಆದರು. ನಮ್ಮ ಯಜಮಾನ್ರು ಅಡ್ಮಿಟ್ ಮಾಡ್ಕೊಂಡು ಬರೀ ಇದ್ರ ಹಾಸನ ಡಿಸ್ಟಿಕಲ್ಲಿ ಎಷ್ಟು ಹಾಸ್ಪಿಟ್ಲ್ ಅದ ಅಷ್ಟೆಲ್ಲನೂ ತಿರುಗಿ ನಾನು ನಮ್ಮ ಯಜಮಾನ್ರು ಸರ್ ಮಾಡೋಕ್ಕೆ ನಿಂತ್ಕೊಂಡೆ. ಪ್ರಾಬ್ಲಮ್ ಆಯಿತು, ಕುಂತು ಕಟ್ಟೋಕೆ ಆಗಲಿಲ್ಲ. ಅಲ್ಲಿಂದ ಜೀವ ನಿಂತ್ಕೊತು. ಇವತ್ತು ನಮ್ಮನ್ನ ಈ ಪರಿಸ್ಥಿತಿಗೆ ಮಾಡವ್ರೆ ಯಾರು? ಈಕ್ವಿಟಸ್ ಫೈನಾನ್ಸ್ನವರು. ಬಹುನಿರೀಕ್ಷಿತ ಮಲ್ಲಿಪಟ್ಟಣ ಕಟ್ಟೆಪುರ ಏತ ನೀರಾವರಿ ಯೋಜನೆಯನ್ನ ಶೀಘ್ರ ಮುಗಿಸಿ ಕೆರೆಗಳಿಗೆ ನೀರು ತುಂಬಿಸಲು ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ಶಾಸಕ ಎ. ಮಂಜು ಸೂಚನೆ ನೀಡಿದರು. ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳು ರೈತರ ಸಭೆ ನಡೆಸಿದ ಅವರು, ಕಳೆದ 7 ವರ್ಷಗಳ ಹಿಂದೆ 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಸೋಮವಾರಪೇಟೆ ಹಾಗೂ ಅರಕಲಗೂಡು ತಾಲೂಕಿನ ಒಟ್ಟು 117 ಕೆರೆಗಳಿಗೆ ಮೊದಲ ಹಂತದಲ್ಲಿ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ. ಈ ಯೋಜನೆಯಿಂದ 47ರಿಂದ 50 ಗ್ರಾಮಗಳ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಲಾಭವಾಗಲಿದೆ. ಮೊದಲ ಹಂತದ ಯೋಜನೆಯ ರೈಸಿಂಗ್ ಮೇನ್ ಪೈಪ್ಲೈನ್ 11 ಕಿಲೋಮೀಟರ್ ಉದ್ದವಿದ್ದು, ಸಬ್ಲೈನ್ಗಳು ಒಟ್ಟು 78.83 ಕಿಲೋಮೀಟರ್ ದೂರವನ್ನು ಹೊಂದಿವೆ. ಈ ಮಧ್ಯೆ 2.65 ಕಿಲೋಮೀಟರ್ ರೈಸಿಂಗ್ ಮೇನ್ ಅಳವಡಿಕೆಯಲ್ಲಿ ಸ್ಥಳೀಯ ರೈತರಿಂದ ಅಡಚಣೆ ಉಂಟಾಗಿತ್ತು. ಇಂದು ರೈತರೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ. ಪೈಪ್ಲೈನ್ ಅಳವಡಿಸುವ ವೇಳೆ ಹಾನಿಗೊಳಗಾಗುವ ಗಿಡ ಮರಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ ಮೇರೆಗೆ ಅವರು ಒಪ್ಪಿಕೊಂಡಿದ್ದಾರೆ. ಕೆಲಸ ನಿರ್ವಹಿಸುವ ವೇಳೆ ಆಯಾ ಭಾಗದ ರೈತರ ಸಲಹೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕೆಂದು ಅಧಿಕಾರಿಗಳು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಅದರದ್ದು ಬೆನಿಫಿಟ್ ವಿಲೇಜ್ಗಳು 47ರಿಂದ 50 ವಿಲೇಜ್ಗಳು ಬೆನಿಫಿಟ್ ಆಗ್ತವೆ. ರೈಸಿಂಗ್ ಮೇನು ಸುಮಾರು 10.1 ಅಂದರೆ ಅಂದಾಜು 11 ಕಿಲೋಮೀಟರ್ಸ್ ರೈಸಿಂಗ್ ಮೇನ್ ಇರ್ತದೆ. ಸಬ್ಲೈನ್ಗಳು ಒಟ್ಟು 78.83 ಕಿಲೋಮೀಟರ್. ಇದರಲ್ಲಿ ಸ್ವಲ್ಪ ರೈಸಿಂಗ್ ಮೇನಲ್ಲಿ ತೊಂದರೆ ಆಗಿತ್ತು. 2.65 ರೈತರ ಹತ್ರ ಮಾತಾಡಿ ಅಧಿಕಾರಿಗಳು ನಾವೆಲ್ಲ ಸೇರಿ ರೆವಿನ್ಯೂ ಡಿಪಾರ್ಟ್ಮೆಂಟು, ಇರಿಗೇಷನ್ ಡಿಪಾರ್ಟ್ಮೆಂಟು, PWD, ಎಲೆಕ್ಟ್ರಿಸಿಟಿ, ಫಾರೆಸ್ಟ್ ಎಲ್ಲ ಸೇರಿ ಅದನ್ನು ತೆರವು ಮಾಡಿಕೊಟ್ಟು ಮಾಡೋದಕ್ಕೆ ರೈತರು ಕೂಡ ಒಪ್ಕೊಂಡು ಅವರ ಹಣವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿನೂ ಕೂಡ ನಾನು ತಗೊಂಡಿದ್ದೀನಿ. ನಮ್ಮ ಇಲಾಖೆಯವರು ಕೂಡ ಕಾನೂನು ಪ್ರಕಾರ ಮಾಡ್ತಕ್ಕಂಥದಕ್ಕೆ ಒಪ್ಪಿಗೆ ಆಗಿದೆ. ಬಹುಶಃ ಇದನ್ನ ಸುಮಾರು 2.5ರಿಂದ 3 ತಿಂಗಳೊಳಗಡೆ ಟ್ರಯಲ್ ರನ್ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಮತ್ತೆ ಕಾಂಟ್ರಾಕ್ಟರ್ ಕೂಡ ಅಷ್ಟರೊಳಗಡೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. KB ಯಾವುದನ್ನೆಲ್ಲ ಅಷ್ಟರೊಳಗಡೆ ನಾವೆಲ್ಲ ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾನು ಕೂಡ ತುರ್ತಾಗಿ ಮಾಡ್ತೀವಿ. ಇದು ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜು ಕೂಡ ಸುಮಾರು 77 ಕೋಟಿ ರೂಪಾಯಿನಲ್ಲಿ ಒಟ್ಟು 80 ಕೆರೆಗಳು ಬೆನಿಫಿಟ್ಸ್, ಅದರಲ್ಲಿ 32 ವಿಲೇಜ್ಗಳು. ಅದಾದರೆ ಮಲ್ಲಿಪಟ್ಟಣ ಹೋಬಳಿ, ಕೊಣನೂರು ಹೋಬಳಿ, ಪಾರ್ಟ್ ಆಫ್ ಬಗ್ಗೆ ಇವೆಲ್ಲದೂ ಕೂಡ ಎಲ್ಲ ಹಳ್ಳಿಗಳ ಕೆರೆಗಳು ಕೂಡ ತುಂಬುತ್ತದೆ. ರೈತರಿಗೆ ಈ
ಟ್ಯಾಂಕಿಗೆ ನೀರು ಬಿದ್ದರೆ ಅವರ ಬೋರ್ವೆಲ್ ರೀಚಾರ್ಜ್ ಆಗಿ ಆರ್ಥಿಕವಾಗಿ ಚೆನ್ನಾಗೋದಕ್ಕೆ ಒಂದು ಅವಕಾಶ ಆಗ್ತದೆ. ಈ ಸರ್ಕಾರದ ಪ್ರೋಗ್ರಾಮ್ ಅನ್ನ ತುರ್ತಾಗಿ ಮಾಡಬೇಕು ಅಂತ ಹೇಳಿ ನಂದು ಹಠ ಇದೆ. ಇದನ್ನ ಹೆಚ್ಚು ಕಡಿಮೆ 3 ತಿಂಗಳಲ್ಲೇ ಟ್ರಯಲ್ ರನ್ ಮಾಡಿ ಇನ್ನು 4-5 ತಿಂಗಳೊಳಗಡೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನೀರು ಹರಿಸ್ತಕ್ಕಂಥದ್ದಿದೆ. ಆ 3 ತಿಂಗಳು ಒಳಗಡೆನೆ ಇದು ಸೆಕೆಂಡ್ ಟೆಂಡರ್ ಕೂಡ ಕರೆಯೋಕೆ ಸರ್ಕಾರಕ್ಕೆ ಒತ್ತಾಯ ಹಾಕಿ ಮಾಡಿಸ್ಕೊಡ್ತೀನಿ. ಇದ್ರ ಜೊತೆಗೆ ಇವತ್ತು ಸಭೆಯಲ್ಲಿ ತಹಶೀಲ್ದಾರ್ ಸೌಮ್ಯ, ನೀರಾವರಿ ಇಲಾಖೆ ಇಇ ಪುಟ್ಟಸ್ವಾಮಿ, ಪಿಡಬ್ಲ್ಯೂಡಿ ಎಇ ಬಿಂದು, ಕಂದಾಯ ಇಲಾಖೆ, ವಿದ್ಯುತ್ ಇಲಾಖೆ ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ರೈತರು ಭಾಗವಹಿಸಿದರು. ಹಿರಿಸಾವೆ ಹಾಗೂ ಆಲೂರಿನಲ್ಲಿ ನಡೆದಂತಹ ಪ್ರತ್ಯೇಕ 2 ಕೊಲೆ ಪ್ರಕರಣ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇರೆ ಬೇರೆ ದಿನಾಂಕಗಳಲ್ಲಿ ಹಿರಿಸಾವೆ ಹಾಗೂ ಆಲೂರಿನಲ್ಲಿ 2 ಪ್ರತ್ಯೇಕ ಕೊಲೆ ಪ್ರಕರಣಗಳು ದಾಖಲಾಗಿವೆ. ಆಲೂರಿನಲ್ಲಿ ನಡೆದ ವಿಚ್ಛೇದಿತ ಮಹಿಳೆಯನ್ನ ಗಂಡ ಕೊಂದು ಎಗಚಿ ನದಿಗೆ ಬಿಸಾಕಿದ ಪ್ರಕರಣದಲ್ಲಿ ರಾಧಾ ಮಗನಾದ ವಿಶ್ವ ನೀಡಿರುವ ದೂರಿನ ಅನ್ವಯ ತನಿಖೆ ಮುಂದುವರೆಸಿದ್ದು ಗಂಡನಾದ ಕುಮಾರನನ್ನ ಬಂಧಿಸಲಾಗಿದೆ. ಮುಂದಿನ ತನಿಖೆಗೆ ಕ್ರಮ ವಹಿಸಲಾಗಿದೆ ಎಂದ ಅವರು, ಇದೇ ರೀತಿ ಚನ್ನರಾಯಪಟ್ಟಣದ ಹಿರಿಸಾವೆಯಲ್ಲಿ ಕೌಟುಂಬಿಕ ಕಲಹದಿಂದ ತನ್ನ ತಂದೆ ಸತೀಶ್ಗೆ ಮಗನಾದ ರಂಜಿತ್ ಕಬ್ಬಿಣದ ರಾಡಿನಿಂದ ಹೊಡೆದ ಕಾರಣ ಸ್ಥಳದಲ್ಲೇ ಮೃತಪಟ್ಟರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ ಅವರು, ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದರು. ಸ್ಟೇಷನ್ಗೆ ಬಂದು ಏನು ಹೇಳ್ತಾರೆ, ಅವರು ತಂದೆ ಕುಮಾರ್ ಅಂತ ಅವರ ತಾಯಿಗೆ ಮರ್ಡರ್ ಮಾಡಿದ್ದಾರೆ. ತಂದೆ ಮತ್ತು ತಾಯಿಗೆ ಸೆಪರೇಷನ್ ಆಗಿತ್ತು ಸುಮಾರು ವರ್ಷದಿಂದ. ತಂದೆ ಯಡೂರು ಗ್ರಾಮದಲ್ಲಿ ವಾಸವಾಗಿದ್ದು, ತಾಯಿ ಹಾಸನದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಮತ್ತೆ ಮಗ ಕೂಡ ಸೆಪರೇಟ್ ಆಗಿ ಹಾಸನದಲ್ಲಿ ವಾಸವಾಗಿದ್ದು. 10th ತಾಯಿ ಅವರ ಸ್ವಂತ ಊರು ಯಡೂರುಗೆ ಹೋಗ್ತಾರೆ. ಆವಾಗ ಮಗ ಹಾಸನದಲ್ಲಿತ್ತು. 12th ಮಗ ಯಡೂರ್ಗೆ ಹೋಗ್ತಾರೆ. ಆವಾಗ ಅವರು ತಂದೆ ಜೊತೆ ಮಾತಾಡ್ತಾರೆ. ಆವಾಗ ತಂದೆ ಅವರಿಗೆ ಕನ್ಫೆಸ್ ಮಾಡ್ತಾರೆ ದಟ್ 10th ತಾಯಿ ಅಂದರೆ ವಿಕ್ಟಿಮ್ ಯಡೂರ್ಗೆ ಬಂದಿದ್ದರು ಅವರ ಮನೆಗೆ. ಜಗಳ ಸ್ಟಾರ್ಟ್ ಆಯಿತು. ಮತ್ತು ಅವರು ಏನು ಮಾಡಿದ್ದಾರೆ, ಕಾಯಿಯಿಂದ ಚೀಕ್ಗೆ ಹೊಡೆದಿದ್ದಾರೆ. ಆಮೇಲೆ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ. ಇವರು ಸ್ಕೇರ್ಡ್ ಆಗಿ ಬಾಡಿಗೆ ಬೆಡ್ಶೀಟ್ ತಗೊಂಡು ಟೈ ಮಾಡ್ತಾರೆ. ಮತ್ತು ಅರೌಂಡ್ 12 AM ಇನ್ ದ ಮಾರ್ನಿಂಗ್ 2 ವೀಲರ್ ತಗೊಂಡು ಯಗಾಚಿ ರಿವರಲ್ಲಿ ಅದು ಬಾಡಿ ಡಿಸ್ಪೋಸ್ ಮಾಡ್ತಾರೆ. ಬಟ್ 10th ಇವರು ಯಾರಿಗೆ ಹೇಳಿಲ್ಲ ದಟ್ ಈ ಥರ ಘಟನೆ ಆಗಿದೆ. 12th ಯಾವಾಗ ಇವರದು ಮಗ ಬರ್ತಾರೆ ಮನೆಗೆ, ಆವಾಗ ಅವರು ಕೇಳ್ತಾರೆ ದಟ್ ತಾಯಿ ಬಂದಿದ್ದರು ಇಲ್ಲಿ ಏನಾಯಿತು ಅಂತ. ಆವಾಗ ಇವರು ಕನ್ಫೆಸ್ ಮಾಡ್ತಾರೆ. ಆವಾಗ ಮಗ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಆವಾಗ ಇಮಿಡಿಯೇಟ್ ಆಗಿ ನಾವು ದಸ್ತಗಿರಿ ಮಾಡ್ತೀವಿ ಅಕ್ಯೂಸ್ಡ್ಗೆ. ಮತ್ತು ಆ್ಯಸ್ ಪರ್ ಆರ್ಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿದ್ದು, ಇದರಲ್ಲಿ ವಿಕ್ಟಿಮ್ ಹೆಸರು ಬಂತು ಶ್ರೀ ಸತೀಶ್. ಅವರು ಒಬ್ಬನೇ ವಾಸವಾಗಿದ್ದು ಅಲ್ಲಿ ಹಿರಿಸಾವೆಯಲ್ಲಿ. ತಾಯಿ ಜೊತೆ ವಾಸವಾಗಿದ್ದು, ಬಟ್ ಬೇರೆ ಬೇರೆ ಮನೆ ಇತ್ತು. ಆವಾಗ 10-1ಗೆ ಅವರದು ನೇಬರ್ ತಾಯಿ ಮನೆಗೆ ಹೋಗ್ತಾರೆ, ವಿಕ್ಟಿಮ್ ತಾಯಿ ಮನೆಗೆ ಹೋಗ್ತಾರೆ. ಅಲ್ಲಿ ಇವರದು ಡೆಡ್ ಬಾಡಿ ನೋಡ್ತಾರೆ. ಆವಾಗ ಅವರು ಥಾನೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ಥಾನೆ ಟೀಮ್ ಇಮಿಡಿಯೇಟ್ ಸ್ಪಾಟ್ಗೆ ರೀಚ್ ಆಗ್ತಾರೆ. ಅಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಅವರ ತಲೆ ಮೇಲೆ ಯಾರು ಹಿಟ್ ಮಾಡಿದ್ದಾರೆ. ಆಮೇಲೆ ನಮಗೆ ಇನ್ಫಾರ್ಮೇಷನ್ ಬಂತು ದಟ್ ಅವರದು ಮಗ ರಂಜಿತ್ ಅಂತ ಮನೆಗೆ ಬಂದಿದ್ದರು ಅವರು ಅಜ್ಜಿ ಜೊತೆ ಮಾತಾಡಲಿಕ್ಕೆ. ಆಮೇಲೆ ನಾವು ಇಮಿಡಿಯೇಟ್ ಆಗಿ ಅವರಿಗೆ ಅರೆಸ್ಟ್ ಮಾಡ್ತೀವಿ ಬಿಫೋರ್ ಹಿ ವಾಸ್ ಅಬೌಟ್ ಟು ಎಬ್ಸ್ಕಾಂಡ್. ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ವಿಕ್ಟಿಮ್ ಮತ್ತು ಅವರದು ವೈಫ್ ಅಂದರೆ ಅಕ್ಯೂಸ್ಡ್ ಮದರ್ ಬೇರೆ ಬೇರೆ ವಾಸವಾಗಿದ್ದು. ಇನ್ನು ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಸಮಸ್ಯೆ ಕುರಿತು ಮಾತನಾಡಿದ ಅವರು, ಶೀಘ್ರವೇ ಈ ಕುರಿತು ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನೋಡಿ, ಟ್ರಾಫಿಕ್ 2 ಡೈಮೆನ್ಷನ್ಸ್ ಇರುತ್ತೆ. ಒಂದು ವೆಹಿಕಲ್ ಮ್ಯಾನೇಜ್ಮೆಂಟ್, ಒಂದು ಸೇಫ್ಟಿ ಮ್ಯಾನೇಜ್ಮೆಂಟ್. ವೆಹಿಕಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅರೇಂಜ್ಮೆಂಟ್ಸ್ ಬೇಕು. ಅದು ನಾವು ಕಂಟಿನ್ಯೂಸ್ ಆಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿಕೊಂಡು ಮತ್ತು ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿಕೊಂಡು ವಿ ಆರ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಆನ್ ದ್ಯಾಟ್. ಸೆಕೆಂಡ್ಲಿ ಇರುತ್ತೆ ಸೇಫ್ಟಿ ಮ್ಯಾನೇಜ್ಮೆಂಟ್. ಸೇಫ್ಟಿ ಮ್ಯಾನೇಜ್ಮೆಂಟ್ಗಾಗಿ ಅಗೇನ್ ನಮಗೆ ಜನ ಸಹಕಾರ ಬೇಕು. ಅವರಿಗೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲೇಬೇಕು. ಮತ್ತು ಫಾರ್ ಎಕ್ಸಾಂಪಲ್ ನಾವು ಪ್ರಾಸಿಕ್ಯೂಷನ್ಸ್ ಮಾಡ್ತೀವಿ ಹೆಲ್ಮೆಟ್ ಮೇಲೆ ಮತ್ತು ಟ್ರಿಪಲ್ ರೈಡಿಂಗ್ ಮೇಲೆ. ಸೊ ಆ ಟೈಮ್ ಅವರಿಗೆ ಸಹಕಾರ ಕೊಡಬೇಕು. ವಿ ವಾಂಟ್ ಎವ್ರಿಬಡಿ ಟು ಬಿ ವೇರಿಂಗ್ ಹೆಲ್ಮೆಟ್ಸ್, ಅವಾಯ್ಡ್ ಟ್ರಿಪಲ್ ರೈಡಿಂಗ್. ಆ ಥರ ಮಾಡಿದರೆ ವಿ ಕ್ಯಾನ್ ಸೇವ್ ಪ್ರೆಷಿಯಸ್ ಲೈವ್ಸ್. ಸೊ ಅದು ಖಂಡಿತ ನಮ್ಮ ಪ್ರಯಾರಿಟಿ ಇದೆ.
ಮತ್ತು ಅದರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಎಲ್ಲ ಡಿಪಾರ್ಟ್ಮೆಂಟ್ಸ್ ಮೇಲೆ ಮಾತಾಡಿಕೊಂಡು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿಕೊಂಡು, ಎಲ್ಲರ ಕೋಆಪರೇಷನ್ ತಗೊಂಡು ವಿ ವಿಲ್ ವರ್ಕ್ ಆನ್ ರಿಸಾಲ್ವಿಂಗ್ ಟ್ರಾಫಿಕ್ ಇಶ್ಯೂಸ್. ಜನವರಿ 20ರಂದು ನಗರದಲ್ಲಿ ಅದ್ದೂರಿ ಭೀಮಾ ಕೊರೆಂಗ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ದಲಿತ ವಿಜಯೋತ್ಸವ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ಬೈಕ್ ರ್ಯಾಲಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿಯಿಂದ ಆರಂಭಗೊಂಡ ಬೈಕ್ ಜಾಥಾದಲ್ಲಿ ನೂರಾರು ಸಂಖ್ಯೆಯ ಸಮುದಾಯದ ಮುಖಂಡರು ಭಾಗವಹಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ಗಮನ ಸೆಳೆದರು. ಈ ಬಗ್ಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಜನವರಿ 20ರಂದು ಹಾಸನದಲ್ಲಿ ಅದ್ದೂರಿ ಭೀಮಾ ಕೊರೆಂಗ ವಿಜಯೋತ್ಸವ ಆಚರಣೆಗೆ ಸಮಿತಿ ಮುಂದಾಗಿದ್ದು, ಮೊಟ್ಟಮೊದಲ ಬಾರಿಗೆ ಹಾಸನಕ್ಕೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಭಾಗವಹಿಸುತ್ತಿರುವುದು ಸಂತಸದ ವಿಚಾರ. ಭೀಮಾ ಕೊರೆಂಗ ಒಂದು ಐತಿಹಾಸಿಕ ಹೋರಾಟವಾಗಿದೆ. ಕಡಿಮೆ ಸಂಖ್ಯೆಯ ತಳು ಸಮುದಾಯ ತಮ್ಮ ಹಕ್ಕಿಗಾಗಿ ದೊಡ್ಡ ಸಂಖ್ಯೆಯ ಬಲಾಢ್ಯರ ಜೊತೆ ಯುದ್ಧ ಮಾಡಿ ಜಯಗಳಿಸಿ ಐತಿಹಾಸಿಕ ಹೋರಾಟದ ವಿಜಯದ ದಿನವಾಗಿದೆ. ಇಂತಹ ಒಳ್ಳೆಯ ಕಾರ್ಯಕ್ರಮದ ಆಯೋಜನೆಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಇವತ್ತು ನಮ್ಮ ಹಾಸನ ಜಿಲ್ಲೆಯಾದ್ಯಂತ ನಮ್ಮ 208ನೇ ಕೊರೆಂಗಾವ್ ವಿಜಯೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ಒಂದು ಚಾಲನೆಯನ್ನು ನೀಡಲಾಗ್ತಿದೆ. ಎಲ್ಲ ಬೈಕ್ ಜಾಥವನ್ನು ನಡೆಸುವ ಮುಖಾಂತರ ಇವತ್ತು ನೂರಾರು ಜನ ಬೈಕಿನಲ್ಲಿ ಒಂದು ಜಾಥವನ್ನು ಆಯ್ಕೊಂಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ಜಿಯವರ ಒಂದು ಕೊಡುಗೆಗಳನ್ನು ನೆನಪು ಮಾಡ್ಕೊಳ್ತಾ ಮತ್ತು ಅವರ ಹೋರಾಟದ ಕೊರೆಗಾಂವ್ ಹೋರಾಟದ 108ನೇ ಒಂದು ಸ್ಮರಣೆಯನ್ನು ಮಾಡುತ್ತಾ ಒಂದು ಸಂದೇಶವನ್ನು ಸಮಾಜಕ್ಕೆ ಮತ್ತು ಹೋರಾಟದ ಪ್ರತೀಕವಾಗಿ ಒಂದು ಸಂವಿಧಾನವನ್ನು ಎತ್ತಿ ಹಿಡಿತಕ್ಕಂತಹ ಒಂದು ಕಾರ್ಯಕ್ಕೆ ಒಂದು ಚಾಲನೆಯನ್ನು ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವರೆಲ್ಲ ಒಂದು ಸಂಘದ ವತಿಯಿಂದ ಅವರೇನು ಆಯೋಜಿಸಿದ್ದಾರೆ ಅವರಿಗೆಲ್ಲ ಅಭಿನಂದನೆಯನ್ನು ಹೇಳ್ತಾ ಮತ್ತು ನಮ್ಮ ಜಿಲ್ಲೆಯಲ್ಲಿ ಜನವರಿ 20ನೇ ತಾರೀಕು ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಸಹ ಆಯೋಜಿಸಿಕೊಳ್ಳಲಾಗಿದೆ. ಮಾನ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಜಿ ಅವರ ಮೊಮ್ಮಗರಾದ ಭೀಮರಾವ್ ಅವರನ್ನ ಶಿವಯೋಗಿ ಸಿದ್ದರಾಮ ಜಯಂತಿಯ ಅಂಗವಾಗಿ ನಗರದಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬುಧವಾರ ಆಕರ್ಷಕ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಮೆರವಣಿಗೆಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ವಾಯುಕಿ ಸಿದ್ದರಾಮ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಶಿವಯೋಗಿ ಸಿದ್ದರಾಮ ಜಯಂತಿಯನ್ನು ಸಂಭ್ರಮ ಸಡಗರ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ವಿವಿಧ ಮಠಾಧೀಶರು ಭಾಗವಹಿಸಿರುವುದು ವಿಶೇಷವಾಗಿದೆ. ಶಿವಯೋಗಿ ಸಿದ್ದರಾಮರು ಶರಣ ಪರಂಪರೆಗೆ ಹೊಸ ನಾಂದಿ ಹಾಡಿದ ಮಹಾನ್ ಶರಣರಾಗಿದ್ದಾರೆ. ಶ್ರೀ ಬಸವೇಶ್ವರರನ್ನು ನಿಜವಾದ ಗುರು ಎಂದು ಕರೆದವರು ಸಿದ್ದರಾಮರು. ಅವರ ಸಂದೇಶಗಳು ಸಮಾಜ ಪರಿವರ್ತನೆಗೆ ಅತ್ಯಂತ ಅಗತ್ಯವಾಗಿದೆ. ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಸಾಕ್ಷಾತ್ ಶ್ರೀ ಕಪಿಲ ಸಿದ್ದ ಮಲ್ಲಿಕಾರ್ಜುನರ ಪರಮ ಅವತಾರ ಎಂಬ ಸಿದ್ದರಾಮರ ವಚನಗಳು ಸ್ತ್ರೀ ಸಮಾನತೆ ಮತ್ತು ಗೌರವವನ್ನು ಸಾರುತ್ತವೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಲಿಂಗಭೇದ ಮೀರಿದ ಚಿಂತನೆ, ಸಮಾಜ ಸುಧಾರಣೆ, ಭಾಷೆ, ಸಂಸ್ಕೃತಿಯ ಶುದ್ಧೀಕರಣದಲ್ಲಿ ಶರಣರ ಕೊಡುಗೆ ಅಪಾರವಾಗಿದೆ. ಇಂತಹ ಮಹಾನ್ ಶರಣರ ಜಯಂತಿಯನ್ನ ಹೆಮ್ಮೆಯಿಂದ ಆಚರಿಸುತ್ತಿರುವುದು ನಮಗೆಲ್ಲ ಧನ್ಯತೆಯ ವಿಷಯ. ನವ ಸಮಾಜ ನಿರ್ಮಾಣಕ್ಕೆ ಕಟಿಬದ್ಧರಾಗಿ ನೂತನ ಚಿಂತನೆಗಳನ್ನು ಇಡೀ ವಿಶ್ವಕ್ಕೆ ನೀಡಿದ ಶರಣ ಪರಂಪರೆ ನಮಗೆ ಹೆಮ್ಮೆಯಾಗಿದೆ ಎಂದರು. ಒಳ್ಳೆಯ ಸಮಾಜಕ್ಕಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟವರು ಶರಣರು. ಶಿವಯೋಗಿ ಹಾಗೂ ಕರ್ಮಯೋಗಿ ಸಿದ್ದರಾಮರು ಅಂತಹ ಶರಣರಲ್ಲಿ ಪ್ರಮುಖರು ಎಂದು ಬಣ್ಣಿಸಿದರು. ಇವತ್ತು ನಾವು ಹಾಸನ ಜಿಲ್ಲೆಯಾದ್ಯಂತ ನಮ್ಮ ಹಾಸನ ನಗರದಲ್ಲಿ ಮಹಾಸ್ವಾಮಿ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ನಾವು ಸಡಗರದಿಂದ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಸ್ವಾಮೀಜಿಯವರು ಅರಕಲಗೂಡಿನಿಂದ ಮತ್ತು ತಣ್ಣೀರಹಳ್ಳ ಮಠ, ಜವರಹಳ್ಳಿ ಮಠ, ಸೀಗೆ ಮಠ, ಹೀಗೆ ಅಲ್ಲಿನ ಎಲ್ಲ ಸ್ವಾಮೀಜಿಗಳು ಸಹ ಕೈಗೂಡಿದ್ದಾರೆ. ಮತ್ತು ಎಲ್ಲ ಬಾಂಧವರು ಸಹ ನಮ್ಮ ಜೊತೆಯಲ್ಲಿ ಇವತ್ತು ಕೈಗೂಡಿ ನಿಜವಾಗಿ ಹೇಳಬೇಕು ಅಂದರೆ ಮಹಾಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ನಾವು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ, ನಿಮಗೆ ಗೊತ್ತಿರೋ ಹಾಗೆ ಶರಣ ಪರಂಪರೆಗೆ ಒಂದು ಹೊಸ ನಾಂದಿಯನ್ನೇ ಹಾಡಿದವರು, ಬಸವೇಶ್ವರರನ್ನು ನಿಜವಾದ ಗುರು ಅಂತ ಕರೆದವರು. ಅದರಲ್ಲೂ ನಾವು ಮುಖ್ಯವಾಗಿ ಅವರ ಸಂದೇಶ ನಮ್ಮ ಸಮಾಜ ಪರಿವರ್ತನೆಗೆ ಯಾಕೆ ಅವಶ್ಯಕತೆ ಅಂದರೆ ಅವರು ಹೇಳ್ತಾರೆ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು. ಮೆರವಣಿಗೆ ಕಾರ್ಯಕ್ರಮದಲ್ಲಿ ಅರಕಲಗೂಡು ದೊಡ್ಡ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ, ಜವನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿ, ಸೀಗೆಗುಡ್ಡದ ನಂದೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಭಾಗವಹಿಸಿದ್ರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ, ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷೆ ಲೀಲಾವತಿ ಹಾಜರಿದ್ದರು. ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇದೇ ಜನವರಿ 20 ಮತ್ತು 21ರಂದು 2 ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಸನ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವು ಜನವರಿ 20ನೇ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣ ಹಾಕಿ ಮೈದಾನದಲ್ಲಿ
ಕಾರ್ಯಕ್ರಮದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ಗಣ್ಯ ಅತಿಥಿಗಳು ಭಾಗವಹಿಸಲಿದ್ದು ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಾಗುವುದು. ಈ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್, ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಸೇರಿದಂತೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಲಿದ್ದು ಜಿಲ್ಲೆಯ ವಿವಿಧ ಸರ್ಕಾರಿ ಕಚೇರಿಗಳ ನೌಕರರು ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಇದರಿಂದ ನೌಕರರಲ್ಲಿ ಆರೋಗ್ಯಕರ ಜೀವನ ಶೈಲಿ, ಸ್ನೇಹಭಾವ ಹಾಗೂ ತಂಡದ ಮನೋಭಾವನೆ ಬೆಳೆಸುವ ಉದ್ದೇಶ ಹೊಂದಲಾಗಿದೆ. ಅದೇ ದಿನ ಸಂಜೆ 6 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲೇ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ. ನೃತ್ಯ, ಗಾಯನ, ನಾಟಕ, ಜನಪದ ಹಾಗೂ ದೇಶಭಕ್ತಿ ಗೀತೆಗಳಂತಹ ವಿವಿಧ ಕಲಾ ಪ್ರದರ್ಶನಗಳ ಮೂಲಕ ಸಾಂಸ್ಕೃತಿಕ ಸ್ಪರ್ಧೆಗಳು ಆಯೋಜಿಸಲಾಗುತ್ತಿದ್ದು ಯುವ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು. ನಮ್ಮ ಜಿಲ್ಲಾ ಆಡಳಿತದ DC, SP, CEO ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಕ್ರೀಡೆ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತವಾಗಿರುತ್ತೆ. ವಿವಿಧ ವಯೋಮಾನಗಳ ಇದರಲ್ಲಿ ಕೆಲವು ವೈಯಕ್ತಿಕ ಮತ್ತು ಗುಂಪು ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲವನ್ನು ಕೂಡ ಹಮ್ಮಿಕೊಂಡು 20-21ನೇ ತಾರೀಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಅವತ್ತು ಎಲ್ಲ ನೌಕರರಿಗೆ ನಾವು ಆನ್ಲೈನ್ ಲಿಂಕನ್ನು ಕಳಿಸಿದ್ದೀವಿ. ಆ ಆನ್ಲೈನ್ ಲಿಂಕಲ್ಲಿ ಆಗಲೇ ಇವತ್ತಿನವರೆಗೆ ಟಿಲ್ ನಾವು 2800 ಚಿಲ್ಲರೆ ನಾಮಿನೇಟ್ ಆಗಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಇನ್ನು 16ನೇ ತಾರೀಕುವರೆಗೂ ನಾವು ಅದನ್ನು ಮುಂದುವರಿಸಿ ಸ್ಪಾಟ್ ರಿಜಿಸ್ಟ್ರೇಷನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸುಮಾರು 3500 ಜನದ ಮೇಲೆ ನೌಕರರು ಬಂದು ಈ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಈ ಎಲ್ಲ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗಿ ನೌಕರರು ಏನು ಈ ಹಾಸನ ಜಿಲ್ಲೆಯ ಹೆಸರನ್ನು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀಕಾಂತ್, ಹೇಮಂತ್, ರವೀಂದ್ರ, ಆಶಾ, ವೆಂಕಟೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಹೋಬಳಿಯ ನೆಲಗಳ್ಳಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸನ್ರೈಸ್ ರೆಸಾರ್ಟ್ನಿಂದ ಗ್ರಾಮಸ್ಥರಿಗೆ ಅನೇಕ ರೀತಿಯ ತೊಂದರೆಗಳು ಎದುರಾಗುತ್ತಿವೆ ಎಂದು ಗ್ರಾಮಸ್ಥ ಪ್ರೀತಮ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಗ್ರಾಮದ ಗದ್ದೆ ತೋಟಗಳ ರಸ್ತೆಯಲ್ಲೇ ವಾಣಿಜ್ಯ ರೆಸಾರ್ಟ್ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಕೃಷಿ ಕೆಲಸಕ್ಕೆ ತೆರಳುವ ರೈತರು ಹಾಗೂ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಸಿಂಗಲ್ ಫೇಸ್ ವಿದ್ಯುತ್ ಲೈನ್ ಮೂಲಕ 100 ಬಲ್ಬ್ಗಳನ್ನು ಬಳಸಿ ಬೆಳಕು ಹಾಕಿರುವುದರಿಂದ ಗ್ರಾಮಸ್ಥರ ಮನೆಗಳಿಗೆ ವಿದ್ಯುತ್ ವ್ಯತ್ಯಯವಾಗುತ್ತಿದೆ. ರೆಸಾರ್ಟ್ಗೆ ಪ್ರತ್ಯೇಕ ವಾಣಿಜ್ಯ ರಸ್ತೆ ನಿರ್ಮಿಸದೆ ಗ್ರಾಮಸ್ಥರ ಸಂಚಾರದ ರಸ್ತೆಗಳನ್ನೇ ಬಳಸಲಾಗುತ್ತಿದ್ದು ದಿನನಿತ್ಯ ಸುಮಾರು 500 ಮೀಟರ್ ದೂರ ವಾಹನಗಳನ್ನು ರಿವರ್ಸ್ ತೆಗೆದು ದಾರಿ ಬಡಿಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ದಾರಿ ಸಮಸ್ಯೆಯಿಂದ ಜಗಳಗಳಿಗೂ ಕಾರಣವಾಗುತ್ತಿದೆ. ಫೋಟೋಶೂಟ್ ಮಾಡುವ ನೆಪದಲ್ಲಿ ಗದ್ದೆಗಳಿಗೆ ಇಳಿದು ಪ್ಲಾಸ್ಟಿಕ್ ಬಾಟಲ್, ಕಾಗದಗಳನ್ನು ಎಸೆದು ಪರಿಸರ ಮಾಲಿನ್ಯ ಮಾಡಲಾಗುತ್ತಿದೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಮುಖ್ಯ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಲಾಗುತ್ತಿದ್ದು ಕೆಎಸ್ಆರ್ಟಿಸಿ ಬಸ್ಗಳು, ಶಾಲಾ ವಾಹನಗಳು ಹಾಗೂ ಗ್ರಾಮಸ್ಥರ ವಾಹನಗಳ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ ಎಂದರು. ಇವರು ಅದನ್ನು ಮಾಡ್ತಾ ಇಲ್ಲ. ಇದು ಹೆಚ್ಚು ಕಡಿಮೆ ಸರ್ ನಾನೊಂದು 6 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಈಗ DC ಅವರು ಅದನ್ನ ತೆರವು ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಎಲ್ಲ ರೀಸೆಂಟ್ ಆಗಿ ಕೊಟ್ಟಿರೋದು ಟೌನ್ ಪ್ಲಾನಿಂಗ್ ಅಲ್ಲಿ ಸರ್. ಟೌನ್ ಪ್ಲಾನಿಂಗ್ ನವರು DC ಅವರು ಹಿಂದೆ DC ಅವರು ಅದೇ ಮಾಡಿದ್ರು ಸರ್. ಈಗ ಮುಂದೆ ನಾವು ಸರ್ ಈಗ DC ಆಫೀಸ್ ಮುಂದೆ ನಾವು ಧರಣಿ ಮಾಡ್ತೀವಿ ಸರ್. ಇದು ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸಾಗಲಿಲ್ಲ ಅಂದ್ರೆ ಮಾಡ್ತಾ ಇಲ್ಲ ಅಂತ. ಆಮೇಲೆ ಆಲ್ರೆಡಿ ಒಂದು FIR ಆಗಿದೆ. ಗ್ರಾಮಸ್ಥರುಗಳು ಇದರಲ್ಲಿ ಇವರು ಒಂದ್ ಸ್ವಲ್ಪ ಮುಂದೆ ಇರ್ತಾರೆ ಅಂತ ಹೇಳಿ ಆಮೇಲೆ ಬೆದರಿಕೆಗಳು ಇದೆ ಅನ್ನೋದು ಗ್ರಾಮಸ್ಥರ ಪ್ರಾಣ ಭಯ ಇದೆ. ಅಕ್ಷತಾ ಮಾತನಾಡಿ, ಗ್ರಾಮಸ್ಥರ ಹಳೆಯ ರಸ್ತೆಯ ಮೇಲೆ ಕಟ್ಟಡ ನಿರ್ಮಿಸಿ ಕೆಸರು ರಸ್ತೆ ಮಾತ್ರ ಬಿಟ್ಟಿರುವುದರಿಂದ ಬೆಳೆ ಸಾಗಾಣಿಕೆಗೆ ತೊಂದರೆಯಾಗಿದೆ. ಲೈಸೆನ್ಸ್ ಇಲ್ಲದೆ ಮದ್ಯ ಮಾರಾಟ ಹಾಗೂ ಸೇವನೆಗೆ ಅವಕಾಶ ನೀಡಲಾಗುತ್ತಿದ್ದು ಮದ್ಯಪಾನ ಮಾಡಿದ ಪ್ರವಾಸಿಗರು ಅವಾಚ್ಯ ಶಬ್ದಗಳಿಂದ ಕೂಗು ಹಾಕುವುದರಿಂದ ಪಕ್ಕದ ಕುಟುಂಬಗಳಿಗೆ ಅಸಹನೀಯ ಸ್ಥಿತಿ ನಿರ್ಮಾಣವಾಗಿದೆ. ರೆಸಾರ್ಟ್ನ ಪ್ಲಾಸ್ಟಿಕ್ ಕಸದ ವಸ್ತುಗಳನ್ನು ಅಲ್ಲಿಯೇ ಸುಡಲಾಗುತ್ತಿದ್ದು ಮನೆಯೊಳಗೆ ದುರ್ವಾಸನೆ ಹಾಗೂ ಉಸಿರಾಟದ ತೊಂದರೆ ಉಂಟಾಗುತ್ತಿದೆ. ತೋಟದ ಒಳಗೆ ಹಾಗೂ ಗದ್ದೆ ಪಕ್ಕದಲ್ಲಿ ಅನಾಚಾರ ನಡೆಯುತ್ತಿದ್ದು ಮಕ್ಕಳು ಮತ್ತು ಮಹಿಳೆಯರಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಗ್ರಾಮಸ್ಥರು ದೂರಿದರು. ರಸ್ತೆ, ಕಸದ ಬುಟ್ಟಿ, ವಿದ್ಯುತ್ ಸೌಲಭ್ಯಗಳಿಲ್ಲದೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೇ ಗ್ರಾಮ ಪಂಚಾಯಿತಿ ಪರಿಶೀಲನೆ ನಡೆಸದೆ ಲೈಸೆನ್ಸ್ ನೀಡಿರುವುದಾಗಿ ಆರೋಪಿಸಿರುವ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅವರು ದಿನ ಒಂದು ಫಾರ್ಮ್ ಹೌಸ್ ಅಂತ ಮಾಡಿಕೊಂಡ್ರು. ಒಂದು ರೈತರದ್ದು ಜಮೀನು ತಗೊಂಡು ಆ ಜಮೀನು ತಗೊಂಡು ಮಾಡುವಾಗ ಅವರು ಪಕ್ಕದಲ್ಲಿರೋ ಅಂಥ ಜಾಗಗಳನ್ನು ಒತ್ತುವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೀವು ಕನ್ವರ್ಷನ್ ಲೆಟರ್ನ ಇವ್ರು ಕೊಡ್ತಾರೆ, ನೀವು ನೋಡ್ಬೋದು. ಆ ಕನ್ವರ್ಷನ್ ಲೆಟರಲ್ಲಿ ಒಂದು ರೋಡ್ ಆಕ್ಸೆಸ್ ಇಲ್ಲ, ಆ ಜಾಗಕ್ಕೆ ಹೋಗೋಕ್ಕೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಇದನ್ನು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಪಕ್ಕದಲ್ಲಿರೋ ಅಂಥ ಮನೆಗಳವರು ಎಲ್ಲರೂ ಸೇರಿಕೊಂಡು ಅರ್ಜಿ ಕೊಟ್ಟಿದ್ದಾರೆ DCಗೆ. ಈಗ ಸುದ್ದಿಗೋಷ್ಠಿಯಲ್ಲಿ ಯೋಗೇಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು. ಭೀಮಕೊರೆಂಗ ವಿಜಯೋತ್ಸವಕ್ಕೆ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಸಮುದಾಯಗಳು ಬೆಂಬಲ ಸಿಗುವುದು ಎಂದು ತೌಫಿಕ್ ಪಾಷಾ ತಿಳಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಜನವರಿ 20ರಂದು ನಡೆಯುವ ಭೀಮಾ ಕೊರೆಂಗ ವಿಜಯೋತ್ಸವಕ್ಕೆ ಮುಸ್ಲಿಂ ಬಾಂಧವರಿಂದ ಸುಮಾರು 3,000 ಜನ ಸೇರಿಸುವ ನಿರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾ. ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಬರುತ್ತಿರುವುದು ಅತ್ಯಂತ ಹೆಮ್ಮೆದಾಯಕ ಸಂಗತಿ. ಇದಕ್ಕೆ ನಮ್ಮ ಸಮುದಾಯ ಹಾಗೂ ಕ್ರಿಶ್ಚಿಯನ್ ಸಮುದಾಯ ಒಗ್ಗೂಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುವುದು. ಭೀಮಾ ಕೊರೆಂಗ ವಿಜಯೋತ್ಸವವು ಕೇವಲ ಹಬ್ಬವಲ್ಲ, ಅದು ಹೋರಾಟದ ಇತಿಹಾಸವನ್ನು ನೆನಪಿಸುವ ಹಾಗೂ ಸಂವಿಧಾನದ ಆಶಯವಾದ ಸ್ವಾತಂತ್ರ್ಯ, ಸಮಾನತೆ, ಬಾಂಧವ್ಯ ಮತ್ತು ನ್ಯಾಯದ ಮೌಲ್ಯಗಳನ್ನು ಮುಂದಿನ ತಲೆಮಾರಿಗೆ ಸಾರುವ ಮಹತ್ವದ ಸಾಮಾಜಿಕ ಚಳುವಳಿ. ಇದಕ್ಕೆ ನಮ್ಮ ಬೆಂಬಲ ಸಂಪೂರ್ಣವಾಗಿದೆ. ಸರ್ವ ಸಮುದಾಯದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದರು. ನಮ್ಮ ವ್ಯಾಪ್ತಿಯಲ್ಲಿ ಕನಿಷ್ಠ ಮುಸ್ಲಿಂ ಸಮುದಾಯ 3,000 ಜನ ಸೇರಿಸುವಂಥ ಒಂದು ಗುರಿ ಹೊಂದಿದ್ದೀವಿ. ಈ ಕಾರ್ಯಕ್ರಮ ಏನು ಒಂದು ಕಿಚ್ಚು, ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಕೇವಲ 500 ಜನ 28,000 ಜನಕ್ಕೆ ಹೊಡೆದಾಕಿದ್ದಾರೆ ಅಂದರೆ 28 ಜನ 2 ಲಕ್ಷ ಜನಕ್ಕೆ ಹೊಡಿತಾರೆ ಅನ್ನುವಂಥ ಒಂದು ದೊಡ್ಡ ಒಂದು ಮಾರಲ್ ಈ ವಿಜಯೋತ್ಸವದಲ್ಲಿದೆ. ನಮ್ಮ ಭಾರತದ ನೆಲೆ ಒಂದು ಹೋರಾಟದ ನೆಲೆ. ಇದರಲ್ಲಿ ಮನುಷ್ಯನಿಗೆ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಆದರೆ ಅವನೇನು ಮಾಡ್ತಾನೆ, ಇದೆಲ್ಲ ಒಂದು ಇತಿಹಾಸ. ಇದು ಮುಚ್ಚಿ ಹೋಗಿದ್ದಂಥ ಇತಿಹಾಸವನ್ನು ಮತ್ತೆ ಇತ್ತೀಚೆಗೆ ಮುಖ್ಯವಾಗಿ ದಲಿತ ಸಂಘರ್ಷ ಸಮಿತಿಯವರು ಇದನ್ನು ತುಂಬ ಶ್ರದ್ಧೆಯಿಂದ, ತುಂಬ ಕಷ್ಟದಿಂದ ಇದನ್ನು ಕಾರ್ಯಗತಗೊಳಿಸ್ತಾ ಇದ್ದಾರೆ. ಈ ವಿಜಯೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿ ಆ ದಲಿತ ಸೇನಾನಿಗಳು ಕೋರೆಗಾವಿನಲ್ಲಿ ಹೇಗೆ ಅವರು ಹೋರಾಟ ಮಾಡಿದ್ರು, ಅವರು ಹೇಗೆ ಯಾವ ಸುದ್ದಿಗೋಷ್ಠಿಯಲ್ಲಿ ತೌಫಿಕ್ ಪಾಷಾ, ಜೀವನ್ ಪ್ರಕಾಶ್, ಸಜಿಲ್ ಅಹಮದ್, ದೇವರಾಜ್, ರಾಜೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಪಕ್ಷ ನಿರ್ಧರಿಸಿದರೆ ಅರಸೀಕೆರೆಯಲ್ಲಿಯೇ ಸ್ಪರ್ಧಿಸುವ ಮೂಲಕ ಶಾಸಕ ಶಿವಲಿಂಗೇಗೌಡ ಹಾಕಿರುವ ಸವಾಲನ್ನು ಸ್ವೀಕರಿಸಲು ಸಿದ್ಧವಿರುವುದಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಿಳಿಸಿದ್ದಾರೆ. ಅವರು ಇದೇ ತಿಂಗಳ 24ನೇ ತಾರೀಕು ಹಾಸನ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ಜೆಡಿಎಸ್ ಬೃಹತ್ ಸಮಾವೇಶದ ಸಿದ್ಧತೆ ಕುರಿತಾಗಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಪಾಳ್ಯ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರವು ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡು ಜಿಲ್ಲೆಯಲ್ಲಿ 2 ಸಮಾವೇಶಗಳನ್ನು ಮಾಡುವ ಮೂಲಕ ಜೆಡಿಎಸ್ ಪಕ್ಷದ ವರ್ಚಸ್ಸನ್ನು ಕುಂದಿಸುವ ಪ್ರಯತ್ನವನ್ನು ಮಾಡಲು ಹೊರಟಿದೆ. ಆದರೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರ ಆಟ ನಡೆಯುವುದಿಲ್ಲ. ಮೊದಲು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರುಗಳು ಸರ್ಕಾರ ಬಂದು ಕಳೆದ 2.5 ವರ್ಷಗಳಲ್ಲಿ ಹಾಸನ ಜಿಲ್ಲೆಗೆ ಬಿಡುಗಡೆ ಮಾಡಿರುವ ಅನುದಾನಗಳ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಲಿ ಎಂದರು. ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಇದೇ ತಿಂಗಳ 24ನೇ ತಾರೀಕು ಹಾಸನದಲ್ಲಿ ನಡೆಯುವ ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ನಮ್ಮ ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಅವರುಗಳು ಭಾಗವಹಿಸುತ್ತಿದ್ದು, ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿ ಬೂತ್ಗಳಿಂದ ಒಂದೊಂದು ಬಸ್ಸಿನಲ್ಲಿ ನಮ್ಮ ಪಕ್ಷದ ಮತದಾರರನ್ನು ಕರೆತರುವ ಜವಾಬ್ದಾರಿಯು ನಿಮ್ಮೆಲ್ಲರ ಮೇಲಿದ್ದು, ಆಲೂರು ತಾಲೂಕಿನಿಂದ 5,000ಕ್ಕೂ ಹೆಚ್ಚು ಜನರನ್ನು ಈ ಸಮಾವೇಶಕ್ಕೆ ಬರುವಂತೆ ಎಲ್ಲ ವ್ಯವಸ್ಥೆ ಮಾಡಬೇಕು ಎಂದರು. ಮಂಜಣ್ಣ ಅಂತ ಜನತಾ ಬಜಾರ್ ಅಧ್ಯಕ್ಷರು ಚಾಲೆಂಜ್ ಅವತ್ತು ಯಾವತ್ತು ಆಯಿತು. ದೇವರು ಒಂದು ಮಾತು, ದೇವರು ಏನು ಹೇಳಿದ್ರು ಹಾಸನದಲ್ಲಿ, ಅವ್ರು ಸಾಮಾನ್ಯ ಕಾರ್ಯಕರ್ತರನ್ನ ಪ್ರಕಾಶನ ಮಗನ ನಿಲ್ಲಿಸಿ ಗೆಲ್ಲಿಸಿಲ್ವಾ? 50ರಲ್ಲಿ 1 ಓಟ್ ಕಮ್ಮಿ ಆದರೂ ಇದಾಯ್ತು ಅಂದರು. ನೋಡೋಣ, ಪಕ್ಷ ತೀರ್ಮಾನ ಮಾಡಿದರೆ ಸವಾಲ್ ಸ್ವೀಕಾರ ಮಾಡ್ತಾರೆ. ಸರ್, ಸಿಎಂ ಇಬ್ರಾಹಿಂ ಅವರಿಂದ ಹಿಡಿದು ಇದುವರೆಗೆ ಘಟಾನುಘಟಿ ನಾಯಕರುಗಳು ಎಲ್ಲರೂ JDS-ನಲ್ಲಿ ಇದ್ದಂಥವ್ರು ಈಗ ಕೊನೆಗೆ ಶಿವಲಿಂಗೇಗೌಡರು ಅವ್ರಿಗೂ ಕೂಡ ನಿಮ್ಮ ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಸರ್ ಏನು ವೈಫಲ್ಯನ ಅಥವಾ ಏನು? ತಡೀರಿ, ಇದು ವ್ಯಾಪಾರ. 4 ವರ್ಷ ಹೇಗಿದ್ರು ಇಲ್ಲಿ 4 ಬಾರಿ ಚುನಾವಣೆ ಗೆಲ್ಲಿಸಿದ್ದು ಯಾರು? ನನ್ನ ಜೀವನದಲ್ಲಿ ಒಂದು ತಪ್ಪು ಮಾಡಿದೆ. ಅವತ್ತು ನಮ್ಮ ತಂದೆ ಒಂದು ಮಾತು ಹೇಳಿದ್ರು, ಈ ಜಿಲ್ಲೆಯಲ್ಲಿ ಲಿಂಗಾಯತರಿಗೆ ಅರಸೀಕೆರೆ ಇದೆ, ಅವ್ರ ಸಮಾಜದ್ದು ಸಿ ಬೇಡಪ್ಪ, ಜವರೇಗೌಡರು ಇದ್ದಾರೆ, ಪಟೇಲ್ ಶಿವರಾಮ್ ಸತ್ತೋಗ್ಯವ್ರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂಚಲ ಕುಮಾರಸ್ವಾಮಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಿಎಸ್ ಜಯಣ್ಣ, ಧರ್ಮರಾಜು, ಸಿವಿ ಲಿಂಗರಾಜು ಸೇರಿದಂತೆ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಅರ್ಕಲಗೂಡು ತಾಲೂಕಿನ ಸಂತೇಮರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಶಿಕಲಾ ಅವರು ಸ್ವಂತ ಹಣದಲ್ಲಿ ಶಾಲೆಗೆ ಬೋರ್ವೆಲ್ ಕೊರೆಯಿಸಿ ಸೇವಾ ಸಾರ್ಥಕತೆಯನ್ನ ಕಂಡುಕೊಂಡಿದ್ದಾರೆ. ಈ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ ಅರ್ಕಲಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ ಮಾತನಾಡಿ, ಈ ಶಾಲೆಗೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಕಂಡುಬರುತ್ತದೆ. ಇದನ್ನು ಅರಿತ ಮುಖ್ಯ ಶಿಕ್ಷಕಿ ಶಶಿಕಲಾ ಅವರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿ ಒಬ್ಬರೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಸುಮಾರು 80,000 ರೂಪಾಯಿ ಹಣವನ್ನು ವೆಚ್ಚ ಮಾಡಿ ಕೊಳವೆ ಬಾವಿಯನ್ನು ಕುರಿಸಿದ್ದು ಉತ್ತಮವಾಗಿಯೂ ನೀರು ಬಂದಿದೆ. ಇದರಿಂದ ಮುಂದೆ ತಲೆದೂರಬಹುದಾಗಿದ್ದ ನೀರಿನ ಬವಣೆಯನ್ನು ಈಡೇರಿಸಿಕೊಂಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಇತರೆ ಶಾಲಾ ಶಿಕ್ಷಕರು ಆಲೋಚನೆ ಮಾಡಬೇಕಿದೆ. ಇಲ್ಲಿ ಒಬ್ಬರೇ ಇಂತಹ ಮಹಾನ್ ಕಾರ್ಯವನ್ನು ನಿರೂಪಿಸಿದ್ದಾರೆ. ಸಂಘಟನಾತ್ಮಕ ಬಲದಿಂದ ಎಲ್ಲವನ್ನೂ ಸಾಧಿಸಬಹುದಾಗಿದೆ. ಶಾಲೆಗೆ ಅಗತ್ಯ ಇರುವ ಇತರೆ ಸವಲತ್ತುಗಳನ್ನು ಶಶಿಕಲಾ ಅವರು ಕೋರಿಕೊಂಡಿದ್ದು, ಈಗಾಗಲೇ 2.5 ಲಕ್ಷ ರೂಪಾಯಿ ಹಣ ಶಾಲೆಗೆ ನಿಗದಿಯಾಗಿದೆ. ಇತರೆ ಅನುದಾನದಲ್ಲಿ ಆರ್ಥಿಕ ನೆರವು ಕಲ್ಪಿಸುವ ಭರವಸೆಯನ್ನು ಅವರು ನೀಡಿದರು. ಈ ದಿನ
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆಮರೂರು ಈ ಶಾಲೆಯಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂಥ ಶ್ರೀಮತಿ ಶಶಿಕಲಾ ಅವರು ಮತ್ತು ಅವರ ತಂಡ ಸೇರಿ ಶಾಲೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಅಪರೂಪದ ಕೊಳವೆ ಬಾವಿಯನ್ನು ಕೊರೆಸಿ ಭಾಳ ಮಕ್ಕಳಿಗೆ ಮತ್ತು ಶಾಲೆಗೆ ಭಾಳಷ್ಟು ಅನುಕೂಲ ಆಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ. ನಾನು ಇಲಾಖೆಯ ಪರವಾಗಿ ಮತ್ತು ಪುಟಾಣಿ ಮಕ್ಕಳೆಲ್ಲರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಮೊದಲು ನಮ್ಮ ಶಶಿಕಲಾ ಮೇಡಮ್ ಅವ್ರಿಗೆ ಅರ್ಪಿಸಲಿಕ್ಕೆ ಮತ್ತು ಅವ್ರ ತಂಡಕ್ಕೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಮುಖ್ಯವಾಗಿ ವಿದ್ಯಾಸಂಸ್ಥೆಗಳಲ್ಲಿ ಈ ರೀತಿಯ ಅಂತಃಕರಣದ ಪ್ರೀತಿಯಿಂದ ನಮ್ಮ ಅರಕಲಗೂಡು ತಾಲೂಕಿನ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಒಬ್ಬೊಬ್ಬರು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಭಾಳ ಪ್ರೀತಿಯ ಆಸಕ್ತಿಯಿಂದ ಇಂತಹ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಅರಕಲಗೂಡು ತಾಲೂಕು ಎಲ್ಲದರಲ್ಲೂ ಕೂಡ ವಿದ್ಯೆಯ ಜೊತೆಗೆ ಮೂಲಭೂತ ಸೌಕರ್ಯಗಳಲ್ಲೂ ಕೂಡ ಪೂರ್ಣ ಪ್ರಮಾಣದ ಬೆಳವಣಿಗೆಯನ್ನು ಕಾಣ್ತದೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಶ್ರೀಮತಿ ಶಶಿಕಲಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಶಾಲಾ ಮುಖ್ಯ ಶಿಕ್ಷಕಿ ಶಶಿಕಲಾ ಮಾತನಾಡಿ, ನಾನು ಈಗಾಗಲೇ ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಇಲ್ಲಿಗೆ ಬಂದಾಗ ಕುಡಿಯುವ ನೀರು, ಶೌಚಕ್ಕೆ ನೀರಿನ ಸಮಸ್ಯೆ ಇರುವುದನ್ನು ಗಮನಿಸಿದೆ. ನಿತ್ಯವೂ ಗ್ರಾಮ ಪಂಚಾಯಿತಿಯಿಂದ ನೀರು ಬರುತ್ತದೆ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿರುವ ಕಾರಣ ಅದು ಸಾಕಾಗುವುದಿಲ್ಲ. ಬೇರೆ ನೀರಿನ ಮೂಲಗಳು ಇರಲಿಲ್ಲ. ಈ ಸಲುವಾಗಿ ಕಿಂಚಿತ್ತು ಸೇವೆಯಿಂದ ಕೊಳವೆ ಬಾವಿ ಕೊರೆಯಿಸಿ ಮೋಟಾರ್ ಅಳವಡಿಸಿಕೊಂಡು ಅಗತ್ಯ ನೀರನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಇದಕ್ಕೆ ಶಿಕ್ಷಕರು, ಶಾಲಾಭಿವೃದ್ಧಿ ಸಮಿತಿಯವರು ಜೊತೆಯಾಗಿ ನಿಂತು ಬೆಂಬಲಿಸಿದ್ದಾರೆ. ಶಾಲಾ ಕಿಟಕಿ ಬಾಗಿಲು ದುರಸ್ತಿ ಕೆಲಸ ಕೂಡ ಆಗಬೇಕಿದೆ. ಇದನ್ನು ನನ್ನ ಮಗಳೊಂದಿಗೆ ಹೇಳಿಕೊಂಡಾಗ ಆಕೆ ವಿದೇಶದಲ್ಲಿದ್ದು 20,000 ನೀಡಿದ್ದಾಳೆ. ಇದರೊಂದಿಗೆ ಮತ್ತಷ್ಟು ಹಣ ವ್ಯಯಿಸಿ ದುರಸ್ತಿ ಕೆಲಸ ಕೈಗೊಳ್ಳುವೆ ಎಂದು ಹೇಳಿದರು. ನಾನು 19/12/2025 ಈ ಶಾಲೆಗೆ ಬಂದೆ. ಅನಿವಾರ್ಯತೆಯಾಗಿ ನನಗೆ ಇಲ್ಲಿಗೆ ಹಾಕಿದಾಗ ಹೋಗಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಬಂದೆ. ಆದರೆ ಇಲ್ಲಿ ಬಂದಾಗ ನನಗೆ ನೀರಿನ ಸಮಸ್ಯೆ ಮೊದಲು ಕೇಳಿಬಂತು. ಹಾಗಾಗಿ ನೋಡೋಣ, ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಸರ್ಗೆ ಹೇಳಿದೆ. ಸರ್ ನೋಡೋಣ, ಕೊರ್ಸೋದಕ್ಕೆ ವ್ಯವಸ್ಥೆ ಮಾಡಿ, ನನ್ನ ಕೈಲಿಂದ ಆದಷ್ಟು ಸಹಾಯವನ್ನು ಮಾಡ್ತೀವಿ. ಹಾಗಾಗಿ ನೀರಿನ ಸಮಸ್ಯೆಯನ್ನು ಮೊದಲು ನೀಗ್ಸೋಣ ಅಂತ ಹೇಳಿಬಿಟ್ಟು ನಾನು ಈ ಬೋರ್ವೆಲ್ಲಿಗೆ ಪ್ರಯತ್ನ ಪಟ್ವಿ. ಅದೇನೋ ಖುಷಿನ ಏನೋ ನೀರು ಚೆನ್ನಾಗಿ ಬಂತು. ಎಲ್ಲ ಮಕ್ಕಳಿಗೂ ಸಹ ನೀರಿನ ಒಂದು ಸಂತೃಪ್ತಿಯಾಗಿದೆ. ಈಗ ನಮ್ಮ ಶಾಲೆ ಒಂದು ಮುಂದಿನ ಒಂದು ಯಶಸ್ಸನ್ನು ಕಾಣಬೇಕು ಅಂತೇಳಿ ನಿಮಗೆಲ್ಲರ ಸಹಕಾರ ಬೇಕು ಅಂತೇಳಿ ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಯೋಗೇಶ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರವಿ, ಶಿಕ್ಷಕರಾದ ಇಂದ್ರೇಗೌಡ, ಓದೇಶ್, ಪಾಂಡುರಾಜನ್ ಇತರರು ಹಾಜರಿದ್ದರು. ಸಾಮಾನ್ಯ ಜನರಲ್ಲಿಯೇ HIV ಸೋಂಕು ಕಾಣಿಸಿಕೊಳ್ಳುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕದ ಜಿಲ್ಲಾ ಮೇಲ್ವಿಚಾರಕ ರವಿಕುಮಾರ್ ಹೇಳಿದರು. ಚನ್ನರಾಯಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಕೇಂದ್ರ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಏಡ್ಸ್ ದಿನ ಮತ್ತು ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಸೋಂಕಿತರಿಗೆ ಅರಿವು ಮೂಡಿಸಬಹುದು, ಆದರೆ ಸಾಮಾನ್ಯರಿಗೆ ಜಾಗೃತಿ ಮೂಡಿಸಲು ಸಾಧ್ಯವಿಲ್ಲ. ಜೀವನ ಶೈಲಿ ಬದಲಾಗಿದ್ದು ಜಾಗೃತಿ ಇಲ್ಲವೇ ಅರಿವು ಪಡೆಯುವಲ್ಲಿ ವಿಫಲರಾಗುತ್ತಿದ್ದಾರೆ. ಹಾಳಾಗಲು ಅಥವಾ ಬದುಕಲು ಅವಕಾಶ ಎಂಬುದು ನಮ್ಮ ಕೈಯಲ್ಲಿಯೇ ಇದೆ. ಅದನ್ನು ಆಯ್ಕೆ ಮಾಡಿಕೊಳ್ಳುವ ವಿವೇಚನೆ ನಮ್ಮಲ್ಲಿರಬೇಕು. ಹೊಸಬರಿಗೆ ಸೋಂಕು ಹರಡಲು ಹಳೆಯ ಸೋಂಕಿತರೇ ಕಾರಣ. ಪ್ರಸಕ್ತ ಸಾಲಿನಲ್ಲಿ ಭಾರತ 3ನೇ ಸ್ಥಾನದಲ್ಲಿದ್ದರೆ ಕರ್ನಾಟಕ 8ನೇ ಸ್ಥಾನದಲ್ಲಿದೆ. ಸೋಂಕು ಹರಡದಂತೆ ನಿಯಂತ್ರಿಸುವಲ್ಲಿ ಹಾಗೂ ಅರಿವು ಮೂಡಿಸುವುದು ಆರೋಗ್ಯ ಇಲಾಖೆಯ ಕೆಲಸವಷ್ಟೇ ಅಲ್ಲದೆ ಸಾರ್ವಜನಿಕರು ಭಾಗವಹಿಸುವಿಕೆಗೆ ಮುಖ್ಯವಾಗಲಿದೆ ಎಂದರು. ಏನು ತಲಸೀಮಿಯಾ ಪೇಷಂಟ್ಗಳಿಗೆ ಬ್ಲಡ್ ಕೊಡಬೇಕಾದ್ರೆ HIV ಬಂತು ಅನ್ನೋ ಸುದ್ದಿ, ದಯಮಾಡಿ ಪರೀಕ್ಷೆ ಮಾಡೋ ರಕ್ತವನ್ನೇ ಹಾಕಿಸ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಡೊನೇಟ್ ಮಾಡುವಂಥವ್ರಾಗಿ ಬ್ಲಡ್ನ ಹಾಕಿಸ್ಕೊಳ್ಳೋಂಥವ್ರು ಹಾಕ್ಬೇಡಿ. ಹಾಕಿಸ್ಕೋಬೇಕಾದ್ರೂ ಪರೀಕ್ಷೆ ಮಾಡುವಂಥ ರಕ್ತವನ್ನೇ ಹಾಕಿಸ್ಕೊಳ್ಳಿ. 3ರಲ್ಲಿ ಸೇಫ್ ಆದ್ರಿ. ಅಪ್ಪ ಅಮ್ಮನಿಂದ ಬರುವಂಥ ಮಕ್ಕಳಿಗೆ 100ಕ್ಕೆ 100% ತಡೀಲಿಕ್ಕೆ ಅವಕಾಶ ಇದೆ. ಎಲ್ಲ ಗರ್ಭಿಣಿಯರನ್ನ HIV ಪರೀಕ್ಷೆ ಮಾಡಿಸಿ ಆ ತಾಯಿಯನ್ನು ನಾವು ಡೆಲಿವರಿ ಆದ್ರಿಂದ ಮಗು 18 ತಿಂಗಳಾಗೋ ತನಕ ನಮ್ಮ ಆರೋಗ್ಯ ಇಲಾಖೆ ಫಾಲೋಅಪ್ ಮಾಡುತ್ತೆ. ಆ ಫಾಲೋಅಪ್ ಮಾಡಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಳೆದ ವರ್ಷ 23 ಜನ ಗರ್ಭಿಣಿಯರಿಗೆ ಡೆಲಿವರಿ ಮಾಡಿಸಿದ್ದೀವಿ. 23 ಮಕ್ಕಳು HIV ಇಲ್ಲದಲೇ ಹುಟ್ಟಿದ್ದಾವೆ. ಅದಕ್ಕೆ ಕಾರಣ ನೀವೆಲ್ಲರೂ ಕೈ ಜೋಡಿಸಿದ್ಕೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, HIV ನಿಯಂತ್ರಣ ಮಾಡುವಂಥದ್ದು ಆರೋಗ್ಯ ಇಲಾಖೆಯ ಕೆಲಸ ಮಾತ್ರವಲ್ಲ, ಸಾರ್ವಜನಿಕರ ಭಾಗವಹಿಸಿಕೆ ತುಂಬ ಮುಖ್ಯವಾಗುತ್ತೆ. ನಾವು ಕೆಲಸ ಮಾಡೋ ಸಂದರ್ಭಗಳಲ್ಲಿ ಎಲ್ಲರೂ ಜಾಗೃತಿ ಮೂಡಿಸೋಣ. ಚನ್ನರಾಯಪಟ್ಟಣ ಯಾವಾಗಲೂ ಬಂದಾಗ ಮೈಕಲ್ಲಿ ಹೇಳೋಕ್ಕಿದೆ HIV ಫಸ್ಟ್ ಪ್ಲೇಸ್ ಅಂತ. ಈಗ ಫಸ್ಟ್ ಪ್ಲೇಸ್ ಅಲ್ಲಿ ಇಲ್ಲ, ಫಸ್ಟ್ನೇ ಪ್ಲಾನ್ದಲ್ಲಿ ಹಾಸನ ತಾಲೂಕು ಫಸ್ಟ್. ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್ ಮಾತನಾಡಿ, ಅವಿವಾಹಿತರಲ್ಲಿ HIV ಸೋಂಕು ಕಾಣಿಸಿಕೊಳ್ಳುತ್ತಿರುವುದು ಅಪಾಯದ ಸಂಗತಿ. ಈ ಸೋಂಕಿಗೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲದ ಕಾರಣ ಅರಿವು ಮೂಡಿಸುವುದು ಹಾಗೂ ಅರಿವು ಪಡೆದುಕೊಳ್ಳುವುದು ಅತಿ ಮುಖ್ಯ. ಅಸುರಕ್ಷಿತ ಲೈಂಗಿಕ ಸಂಪರ್ಕವೇ ಮುಖ್ಯ ಕಾರಣವಾಗಿದ್ದು, ಜಾಗೃತಿಗೊಳ್ಳುವ ಮೂಲಕ ಏಡ್ಸ್ ಮುಕ್ತ ದೇಶ ಮಾಡುವುದು ಎಲ್ಲರ ಜವಾಬ್ದಾರಿ. HIV ಅಂಟು ರೋಗವಲ್ಲ, ಆದರೆ ಯುವ ಸಮುದಾಯವು ಎಚ್ಚೆತ್ತುಕೊಳ್ಳದ ಪರಿಣಾಮ ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುತ್ತಿದೆ. ಅರಿವು ಮೂಡಿಸಿದರೂ ಸಹ ಜಾಗೃತಿಗೊಳ್ಳದ ಪರಿಣಾಮವೇ ಸೋಂಕು ಹರಡಲು ಪ್ರಮುಖ ಕಾರಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು.
ಏಡ್ಸ್ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಜಾಥಾ ಕೈಗೊಂಡಿದ್ದು ಸರ್ಕಾರಿ ಆಸ್ಪತ್ರೆ ಆವರಣದಿಂದ ಪ್ರಾರಂಭಗೊಂಡು ಆಸ್ಪತ್ರೆ ವೃತ್ತ ಮಾರ್ಗವಾಗಿ ಕೆಆರ್ ವೃತ್ತ, ನವೋದಯ ವೃತ್ತ, ಮೈಸೂರು ರಸ್ತೆ ಹಾಗೂ ಆಸ್ಪತ್ರೆ ರಸ್ತೆ ಮಾರ್ಗವಾಗಿ ಸಾಗಿತು. ವೈದ್ಯ ನರ್ಸಿಂಗ್ ಸ್ಕೂಲ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಘೋಷಣೆಗಳನ್ನು ಕೂಗುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಈ ಒಂದು ರೋಗದಿಂದ ತುತ್ತಾಗಿದ್ದಾನೆ ಅಥವಾ ಸಮಾಜ ಎಲ್ಲರೂ ಕೂಡ ಬರೀ ಕೇವಲ ಸಮಾಜ ಎಲ್ಲ ಕುಟುಂಬದಿಂದ ತಿರಸ್ಕೃತ ಆಗ್ತಿದ್ರು ಆ ವ್ಯಕ್ತಿ. ಸೊ ಅಂತ ಸಮಯದಲ್ಲಿ ನಮಗೆ ಬಹುಶಃ ಒಂದು ರೀತಿಯ ಒಂದು ನಮಗೆ ಭವಿಷ್ಯವಾಗಿ ನಮ್ಮ ಕಣ್ಣಿಗೆ ಭರವಸೆ ಬೆಳಕಾಗಿ ಮೂಡಿದ್ದು ಅಂತಂದ್ರೆ ಬಹುಶಃ ನಮಗೆ ಅರಿವು ಜಾಗೃತಿ ಈ ಕಾರ್ಯಕ್ರಮ. ಯಾಕೆ ಅಂತಂದ್ರೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ಈ ರೋಗವನ್ನು ತಡೆಗಂಟ ಒಂದು ಜವಾಬ್ದಾರಿ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆಗಿರೋದ್ರಿಂದ ಮತ್ತು ಯಾವುದೇ ಒಂದು ವ್ಯಕ್ತಿ ಏಡ್ಸ್ನಿಂದ ಸಾವನ್ನಪ್ತಾ ಇದ್ದಾನೆ ಅಂತಂದ್ರೆ ಈ ದೇಶಕ್ಕೆ ಮಾರಕ. ಸೊ ನಮಗೆ ಹ್ಯೂಮನ್ ರಿಸೋರ್ಸೆ ಕುತ್ತಾಗುವಂಥದ್ದು, ಒಂದು ಮಾನವೀಯ ಸಂಪನ್ಮೂಲವನ್ನ ಒಂದು ಬಲಿಷ್ಠ ಭಾರತವನ್ನ ಕಟ್ಟುವಂತ ಒಂದು ನಿಟ್ಟಿನಲ್ಲಿ ನಮಗೆ ಒಂದು ಹಿನ್ನಡೆ ಆಗುವಂತ ಒಂದು ಯಾಕೆಂತಂದ್ರೆ ಯುವ ಶಕ್ತಿ ನಿಮಗೆ. ಟಿಪಿಸಿಎಂಎಸ್ ಅಧ್ಯಕ್ಷ ವೆಂಕಟೇಶ್, ನೋಡಲ್ ಅಧಿಕಾರಿ ಸಂತೋಷ್, ತಾಲೂಕು ಆರೋಗ್ಯಾಧಿಕಾರಿ ತೇಜಸ್ವಿನಿ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅನಿತಾ, ದಂತ ತಜ್ಞ ಜಮೀರ್ ಅಹ್ಮದ್ ಹಾಗೂ ಇತರರು ಹಾಜರಿದ್ದರು. ಈ ತಿಂಗಳ 24ರಂದು ಹಾಸನದಲ್ಲಿ ನಡೆಯುವ ಜೆಡಿಎಸ್ ಬೃಹತ್ ಸಮಾವೇಶದ ಸಿದ್ಧತೆ ಕುರಿತು ಚರ್ಚಿಸಲು ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು. ಅರ್ಕಲಗೂಡು ಪಟ್ಟಣದಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿ ಮಾತನಾಡಿದ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆ ಸತೀಶ್, ಜನವರಿ 17ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಪಟ್ಟಣದ ರಾಮನಾಥಪುರ ರಸ್ತೆಯಲ್ಲಿರುವ ಚಿಲುಮೆ ಮಠದ ಕಲ್ಯಾಣ ಮಂಟಪದಲ್ಲಿ ಶಾಸಕ ಎ ಮಂಜು ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಹೊಳೆನರಸೀಪುರ ಶಾಸಕ ಎಚ್ ಡಿ ರೇವಣ್ಣ, ಪಕ್ಷದ ಎಲ್ಲ ಮುಖಂಡರು ಸಭೆಯಲ್ಲಿ ಪಾಲ್ಗೊಳ್ಳುವರು. ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 1/2026 ಹಾಸನದಲ್ಲಿ ಹಾಸನ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಮತ್ತು ಮುಖಂಡರುಗಳ ಸಮಾವೇಶವನ್ನು ಏರ್ಪಾಡು ಮಾಡಿದ್ವಿ. ಅದರ ಪೂರ್ವಭಾವಿಯಾಗಿ ಎಲ್ಲ ತಾಲೂಕುಗಳು ಕೂಡ ನಮ್ಮ ಪಕ್ಷದ ಮುಖಂಡರು ನಾಯಕರಾದ ರೇವಣ್ಣವರು ಎಲ್ಲ ತಾಲೂಕುಗಳು ಕೂಡ ಒಂದು ಸಭೆಯನ್ನು ಮಾಡಿ, ಕಾರ್ಯಕರ್ತ ಸಭೆಯನ್ನು ಮಾಡಿ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕುಗಳು ಕೂಡ ಇದೇ ತಿಂಗಳು 17ನೇ ತಾರೀಕು ಶನಿವಾರ ಅರಕೂಡ ಚಿಲುಮೆ ಮಠದ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ನಮ್ಮ ಅರಕೂರು ತಾಲೂಕು ಮತ್ತು ಅರಕೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಮತ್ತು ಮುಖಂಡರ ಸಮಾವೇಶವನ್ನು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ನರಸೇಗೌಡ, ಕೃಷ್ಣೇಗೌಡ, ಎಎಂ ರಘು, ಜಬೀವುಲ್ಲಾ ಹಾಜರಿದ್ದರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅಪಘಾತದಲ್ಲಿ ಸಾವನ್ನಪ್ಪುತ್ತಿರುವವರು ಯುವಕರೇ ಆಗಿದ್ದಾರೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಎಲ್ಲಾ ಇಲಾಖೆಗಳ ಸಹಯೋಗದಲ್ಲಿ ನಡೆದ ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರತಿ ಗಂಟೆಗೆ 20 ಮಂದಿ ಅಪಘಾತದಲ್ಲಿ ಮೃತಪಡುತ್ತಿದ್ದಾರೆ. ಇದಕ್ಕೆ ಕಾರಣ ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುವುದು, ಜೊತೆಗೆ ಅಡ್ಡಾದಿಡ್ಡಿ ಚಾಲನೆ ಮಾಡುವುದರಿಂದ ಇಂತಹ ಅಪಘಾತಗಳು ಹೆಚ್ಚಾಗುತ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕಾದರೆ ನಿಯಮಗಳನ್ನು ಪಾಲಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ರಸ್ತೆ ಸುರಕ್ಷತೆ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಶೋಭಾರಾಣಿ ಚಾಲನೆ ನೀಡಿ ಮಾತನಾಡಿ, ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಸುಮಾರು 400ರಿಂದ 500 ಮಂದಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಕಾರಣ ರಸ್ತೆಯ ನಿಯಮಗಳನ್ನು ಪಾಲಿಸದೇ ಇರುವುದು. ಅದಕ್ಕಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಅದರಲ್ಲೂ ಶಾಲಾ ಮಕ್ಕಳು ಜಾಥಾ ನಡೆಸುತ್ತಿದ್ದು, ಮಕ್ಕಳು ಸಹ ರಸ್ತೆ ಅಪಘಾತ ತಡೆಯುವ ಬಗ್ಗೆ ನಿಮ್ಮ ಗ್ರಾಮದ ಅಕ್ಕಪಕ್ಕ ಮನೆಯವರಿಗೂ ಜಾಗೃತಿ ಮೂಡಿಸಿ ಎಂದು ಮಕ್ಕಳಿಗೆ ಕರೆ ನೀಡಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶಾಲಾ ಮಕ್ಕಳಿಂದ ಜಾಥಾ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ನಾಜಿಯಾ ಕೌನ್ಸರ್, ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್, ತಹಶೀಲ್ದಾರ್ ಲೋಕೇಶ್, ಶಂಕರಸ್ವಾಮಿ, ಶಿವಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ನೀವು ಸಹ ಎಲ್ಲ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ಮತ್ತು ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ 2 ವೀಲರ್ ಓಡಿಸೋರು ಅಥವಾ 4 ವೀಲರ್ ಓಡಿಸೋರು, ಅವರು ಸಹ ನೀವು ಇದನ್ನು ಹೋಗಿ ಅರಿವು ಮೂಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ನೀವು ಸಹ ಇದ್ರ ಬಗ್ಗೆ ಒಂದು ಅರಿವು ಇರಬೇಕು. ನಿಮಗೆ ಪ್ರತಿಯೊಂದು ಮನುಷ್ಯನಿಗೂ ಒಂದಿರುತ್ತೆ, ಏನಾದರೂ ಆಗೋದು ರಸ್ತೆ ಅಪಘಾತ ಬೇರೆಯವರಿಗೆ, ನಮಗಲ್ಲ ಅಂತೇಳಿ. ಸೊ ಇದೊಂದು ಕಾರ್ಯಕ್ರಮದಿಂದ ಎಲ್ರಿಗೂ ಒಂದು ಜಾಗೃತಿ ಮೂಡಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ನಿಮ್ಮೆಲ್ಲರೂ ಸಹಕಾರ ಬೇಕಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಆಸ್ತಿಗಾಗಿ ಸಹೋದರ ಮತ್ತು ಹೆಂಡತಿ ತನ್ನ ಸಹೋದರನಿಗೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದ ಶ್ವೇತಾಬಾಯಿ ಮಾರಣಾಂತಿಕ ಹಲ್ಲೆಗೆ ಒಳಗಾದ ಯುವತಿಯಾಗಿದ್ದು, ತನ್ನ ಸಹೋದರ ಪಾಂಡುರಂಗರಾವ್ ಹಾಗೂ ಅತ್ತಿಗೆ ಪದ್ಮಾಬಾಯಿ ವಿರುದ್ಧ ಕ್ರಮ ವಹಿಸುವಂತೆ ಮನವಿ ಮಾಡಿದ್ದಾರೆ. ಹಲ್ಲೆ ಕುರಿತು ಪ್ರತಿಕ್ರಿಯೆ ನೀಡಿದ ಶ್ವೇತಾಬಾಯಿ, ನನಗೆ ತಂದೆ ತಾಯಿ ಇರುವುದಿಲ್ಲ. ನನ್ನ ತಂದೆ ಮರಣದ ನಂತರ ನಾನು ನನ್ನ ಸಹೋದರನ ಮನೆಯಲ್ಲಿ ವಾಸವಿದ್ದು, ನನಗೆ ನನ್ನ ಅಣ್ಣ ಅತ್ತಿಗೆ ಮನೆ ಬಿಟ್ಟು ಹೋಗುವಂತೆ ನಿತ್ಯವೂ ಸಹ ತೊಂದರೆ ನೀಡುತ್ತಿದ್ದರು. ನನಗೆ ಸರಿಯಾಗಿ ಊಟೋಪಚಾರ, ನಿತ್ಯವೂ ಸಹ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ನೀಡುತ್ತಿದ್ದಾರೆ.
ಮಾಡಿದ್ದಾರೆ. ಈಗಾಗಲೇ 3 ಬಾರಿ ಹಲ್ಲೆ ಮಾಡಿದ್ದಾರೆ. ಪುನಃ ನನ್ನ ಸಹೋದರ ಅತ್ತಿಗೆ ಬಟ್ಟೆ ವಿಚಾರವಾಗಿ ಅಳತೆಯ ಸ್ಕೇಲ್ನಿಂದ ತಲೆಯ ಭಾಗಕ್ಕೆ ಬಲವಾಗಿ ಹೊಡೆದು ಸುಮಾರು 10 ಇಂಚು ಹೊಲಿಗೆ ಹಾಕುವಷ್ಟು ಮತ್ತು ಕುತ್ತಿಗೆ ಭಾಗಕ್ಕೆ ಹೊಡೆದು ಹಲ್ಲೆ ಮಾಡಿ ನನಗೆ ಕೊಲೆ ಪ್ರಯತ್ನ ಮಾಡಿದ್ದಾರೆ. ನನಗೆ ಇದರಿಂದ ಪ್ರಾಣ ಬೆದರಿಕೆ ಇದ್ದು ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ನೊಂದ ನನಗೆ ಸೂಕ್ತ ರಕ್ಷಣೆ ನೀಡುವಂತೆ ಆಗ್ರಹಿಸಿದ್ದಾರೆ. ಮಾಡ್ತಾ ಇದ್ದಾರೆ. ಆಫ್ ಮಾಡ್ರೆ ಕೇಸ್ ಮಾಡೋಕ್ಕೆ ನೀನು ಸಾಯಿಸ್ತೀನಿ ಅಂತ ಇದ್ದಾರೆ. ಒಂದು ತುತ್ತು ಅನ್ನನೂ ಕೊಡ್ತಾ ಇಲ್ಲ. ದಯವಿಟ್ಟು ತುಂಬ ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ದುಡ್ಡಿಂದ ಮುಚ್ಚಿಸ್ತಾ ಇದ್ದಾರೆ. ಆಸ್ತಿಗೋಸ್ಕರ ಇವರು ನನ್ನ ಮನೆ ಬಿಟ್ಟು ಹೋಗು ಅಂತ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ಸೇಸ್ಪುರ ಪೊಲೀಸ್ ಸ್ಟೇಷನ್ಗೆ ಬಂದು 4 ದಿನ ಆಯಿತು. ಏನಕ್ಕೂ ಸಹ ಕ್ರಮ ಕೈಗೊಳ್ಳಕ್ಕಾಗ್ತಾ ಇಲ್ಲ. ನನಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ದಯವಿಟ್ಟು ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಮನೇಲಿ ಯಾರೂ ಸಹ ಮಾಡ್ತಾ ಇಲ್ಲ. ತುಂಬ ಟಾರ್ಚರು ಸರ್. ಆಸ್ತಿ ಕೊಡು ಇಲ್ಲಾಂದ್ರೆ ಮನೆ ಬಿಟ್ಟೋಗು, ದುಡ್ಡು ಕೊಡು ಅಂತ ಪ್ರತಿದಿನ ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ. ದಯವಿಟ್ಟು ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ಕೊತಾ ಇದ್ದೀನಿ ಸರ್. ನೀವೇನು ಕೆಲಸ ಮಾಡ್ತೀರಾ? ನಾನು ಸರ್ ಪ್ರೈವೇಟ್ ಟೀಚರ್ ಸರ್. 10,000 ಸಂಬಳ ಕೊಡ್ತಾರೆ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ 7,000 ಟ್ಯಾಬ್ಲೆಟ್ ಹೋಗುತ್ತೆ, 3,000 ಬಸ್ ಚಾರ್ಜ್ಗೆ ಹೋಗುತ್ತೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಶ್ರೀ ಮಹದೇಶ್ವರ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡುವಂತೆ ತಾಲೂಕು ಪಂಚಾಯಿತಿಯ ಕಚೇರಿಯ ಸಭಾಂಗಣದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಭೆಯಲ್ಲಿ ತಹಶೀಲ್ದಾರ್ ಬಸವರಾಜ್ ಮಾತನಾಡಿ, ಜನವರಿ 26ರ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾರ್ ಅವರು ಧ್ವಜಾರೋಹಣ ನಡೆಸಿ ಬಳಿಕ ಸಂದೇಶ ಸಾರಲಿದ್ದಾರೆ. ನಂತರ ಪಥಸಂಚಲನ ನಡೆಸಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಲಿದ್ದಾರೆ. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ತಾಲೂಕಿನ ಎಲ್ಲಾ ಕಚೇರಿಯಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಧ್ವಜಾರೋಹಣ ನಡೆಸಿ ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ತಾಲೂಕು ಆಡಳಿತ ನಡೆಯುವ ಕಾರ್ಯಕ್ರಮಕ್ಕೆ ತಪ್ಪದೇ ಎಲ್ಲರೂ ಆಗಮಿಸಬೇಕು. ಗೈರುಹಾಜರಾದ ಅಧಿಕಾರಿಗಳಿಗೆ ಕ್ರಮ ಜರುಗಿಸಲು ಮೇಲಾಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಂಜುಳಾ ಮಾತನಾಡಿ, ಇದೇ ತಿಂಗಳು 26ರಂದು ನಡೆಯಲಿರುವ ಗಣರಾಜ್ಯೋತ್ಸವ ಆಚರಣೆಗೆ ಸಂಬಂಧಿಸಿದಂತೆ ನಮ್ಮ ಇಲಾಖೆಯಿಂದ ಸಂಪೂರ್ಣ ಸಹಕಾರ ನೀಡಲಾಗುವುದು. ಗಣರಾಜ್ಯೋತ್ಸವ ಆಚರಣೆಯ ದಿನದಂದು ಏನೆಲ್ಲ ಅನುಕೂಲತೆಗಳು ಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಅದಕ್ಕೆ ಸಂಬಂಧಪಟ್ಟಂತ ಪಥಸಂಚಲನಕ್ಕೆ ನಾವು 18 ತಂಡಗಳನ್ನ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಪೊಲೀಸ್ ತಂಡನೂ ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಾಗೆ ನಮ್ದು 15 ತಂಡ ಇದೆ. ಮತ್ತೆ ಪೊಲೀಸದು ಆರಕ್ಷಕ ತಂಡ, ಮತ್ತೆ ಗೃಹ ರಕ್ಷಕ ದಳದ ತಂಡ, ಮತ್ತೆ ಮಾದೇಶ್ವರ ಕಾಲೇಜು NCC ತಂಡ, ಇದನ್ನ ಒಟ್ಟಾರೆ ಸೇರಿಕೊಂಡ್ರೆ ಒಟ್ಟು 18 ತಂಡಗಳು ಪಥಸಂಚಲನೆಗೆ ಬರ್ತಾರೆ. ಮತ್ತೆ ಹಾಗೆ ನಾವು ಒಂದು 7 ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಸಿದ್ಧತೆ ಮಾಡ್ಕೊಂಡಿದ್ವಿ. ಈಗಾಗಲೇ ಶಾಲೆಗಳಿಗೆ ಮಾಹಿತಿ ಕೊಟ್ಟು ಈಗ ಕೊಡ್ತಾ ಇದೆ. ಇದಿಷ್ಟು ನಮ್ಮ ಕಡೆ. ಮತ್ತೆ ಬ್ಯಾಂಡ್ ಶೆಟ್ಗೆ ನಾವು ಕಳೆದ ಇದರಲ್ಲಿ ವಾಸವಿ ಶಾಲೆಯಲ್ಲಿ ಬ್ಯಾಂಡ್ ಸೆಟ್ ಅನ್ನ ಮಾಡಿದ್ವಿ. ಸರಿ ಪವನ್ಸ್ಕಿಂತ ಶಾಲೆಗೆ ಬ್ಯಾಂಡ್ ಶೆಟ್ ಅನ್ನ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿದೀವಿ. ಈಗಾಗಲೇ ಸಿದ್ಧತೆ ನಡೀತಾ ಇದೆ ಸರ್ ನಮ್ಮ ಕಡೆಯಿಂದ. ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ನಗರಸಭೆ ಪೌರಾಯುಕ್ತರು ರುದ್ರಮ್ಮ ಶರಣಯ್ಯ ಹಾಗೂ ಅಧಿಕಾರಿಗಳು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಮುಖಂಡರು ಹಾಜರಿದ್ದರು. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಿರ್ಮಾಣವಾದ ಸಮುದಾಯ ಭವನಗಳು ಜ್ಞಾನ ಸಂಪಾದನೆಯ ಕೇಂದ್ರಗಳಾಗಬೇಕು. ಆಗ ಮಾತ್ರ ಸಮಾಜ ಪರಿವರ್ತನೆಯಾಗಿ ಸುಧಾರಣೆಯಾಗಲಿದೆ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು. ಕೆಆರ್ನಗರ ತಾಲೂಕಿನ ಹೊಸ ಅಗ್ರಹಾರ ಗ್ರಾಮದಲ್ಲಿ ಮಂಗಳವಾರ ಆಯೋಜಿಸಿದ್ದ ಹೋಬಳಿ ಮಟ್ಟದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬಾಬಾ ಸಾಹೇಬರು ನಮ್ಮೆಲ್ಲರಿಗೂ ಮನೆ ದೇವರಿದ್ದಂತೆ. ಅವರು ರಚಿಸಿಕೊಟ್ಟ ಸಂವಿಧಾನದಿಂದ ಇಂದು ನಾವೆಲ್ಲ ಇಂತಹ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಿದ್ದೇವೆ. ಸಂವಿಧಾನ ರಚನಾ ಸಮಿತಿಗೆ ನೇಮಕವಾದ ಹಲವರು ಬಿಟ್ಟು ಹೋದರು. ಆದರೂ ಕೂಡ ಛಲ ಬಿಡದೆ ವಿಶ್ವದ ಅನೇಕ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅನೇಕ ಧರ್ಮ, ಜಾತಿ, ಸಂಸ್ಕೃತಿ, ಇತಿಹಾಸವನ್ನು ಹೊಂದಿರುವ ನಮ್ಮ ಭಾರತ ದೇಶಕ್ಕೆ ಬಡವರು, ಶೋಷಿತರು, ಮಹಿಳೆಯರ ಪರವಾಗಿ ಸರ್ವರಿಗೂ ಸರ್ವಕಾಲಕ್ಕೂ ಸಲ್ಲುವ ಸಂವಿಧಾನವನ್ನು ರಚಿಸಿಕೊಟ್ಟ ಮಹಾನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಗುಣಗಾನ ಮಾಡಿದರು. ಹಲವಾರು ಜನ ಅವರನ್ನ ಬಿಟ್ಟು ಹೋದಂತ ಸಂದರ್ಭದಲ್ಲೂ ಕೂಡ ಎದೆಗುಂದಿದೆ ಹಲವಾರು ದೇಶಗಳಿಗೆ ಹೋಗಿ ಯಾವ ದೇಶದಲ್ಲಿ ಯಾವ ರೀತಿ ಸಂವಿಧಾನ ಇದೆ ಅಂತಕ್ಕಂಥ ನಿಟ್ಟಲ್ಲಿ ಅಧ್ಯಯನವನ್ನು ಮಾಡಿ ಹಲವಾರು ಹಿರಿಯರ ಮಾರ್ಗದರ್ಶನ ಪಡೆದು ಹಲವಾರು ಜನರ ಚರ್ಚೆಯನ್ನು ಮಾಡಿ ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ಸಂವಿಧಾನ ನಮ್ಮ ಜನರಿಗೆ ಅನುಕೂಲತೆ ಆಗುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ಎಲ್ಲಾ ರೀತಿಯಾಗಿ ತಯಾರನ್ನ ಮಾಡಿಕೊಂಡು ನಮ್ಮ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಂತ ಕಾರ್ಯಕ್ರಮದಲ್ಲಿ ಬಂತೇಜಿ ಉರಿಲಿಂಗ ಪೆದ್ದಿಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಮಾತನಾಡಿದರು. ಮುಸ್ಲಿಂ ಧರ್ಮಗುರುಗಳಾದ ಸೂಫಿ ಮೊಹಮ್ಮದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ, ತಹಶೀಲ್ದಾರ್ ಸುರೇಂದ್ರಮೂರ್ತಿ, ಟಿಎಸ್ಡಬ್ಲ್ಯೂ ಎಚ್ಎಲ್ ಶಂಕರಮೂರ್ತಿ, ಪಿಡಿಒ ಶಲ್ಯ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಾಸವಿ ಶಾಲೆಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಸುಗ್ಗಿ ಸಂಭ್ರಮ. ಸಂಕ್ರಾಂತಿ ಆಚರಣೆ ವಿದ್ಯಾರ್ಥಿಗಳಲ್ಲಿ ಹುರಿದುಂಬಲಿ. ಬಿಬಿಸಿ ಟಿವಿ ಮುಖ್ಯಸ್ಥ ಜಗದೀಶ್ ಚೌಡವಳ್ಳಿ ಶುಭ ಹಾರೈಕೆ.
ಸಾಲ ಮಾಡಿ ಬೀದಿಗೆ ಬಿದ್ದ ದಲಿತ ಕುಟುಂಬ ಅರ್ಕಲಗೂಡಿನ ಕೊರಟಗೆರೆ ಗ್ರಾಮದ ವೃದ್ಧ ದಂಪತಿ ಧನ ಸಹಾಯಕ್ಕೆ ಮೊರೆ. ಏತ ನೀರಾವರಿ ಯೋಜನೆ ಕಾಮಗಾರಿ ಶೀಘ್ರ ಮುಗಿಯಲಿ, ತ್ವರಿತವಾಗಿ ಕೆರೆಗಳಿಗೆ ನೀರು ತುಂಬಲಿ, ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟ ಶಾಸಕ ಎ ಮಂಜು. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.